ದೋಷಂ ವರ್ಣಾತಿ ಸ್ವಜ್ಞಾನೇನ ಪ್ರೇರೇತಿ. ವಿಚಾರವುಳ್ಳಂತ ವ್ಯಕ್ತಿ ಯಾವುದೇ ಒಂದು ಕಾರ್ಯದಲ್ಲಿ ಪ್ರವೃತ್ತ ಆಗಬೇಕಾಗಿತ್ತು, ಯಾವುದಾದ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು ಅಂದ್ರೆ ವಿಚಾರ ಮಾಡ್ತಾರೆ. ಏನು ಇದ್ರೊಳಗ ನನಗೆ ಅಧಿಕಾರ ಐತೋ ನಿಲ್ಲು, ಆ ನಂತರ ಇದ್ರೊಳಗೆ ಯಾವ ವಿಷಯವನ್ನು ಕುರಿತು ಪ್ರತಿಪಾದನೆ ಮಾಡ್ತಾರ, ಮತ್ತೆ ಏನು ಸಂಬಂಧ ಅದ, ಮತ್ತ ಇದನ್ನ ನಾವು ಅಭ್ಯಾಸ ಮಾಡೋದ್ರಿಂದ ನಮಗಾಗ್ತಕ್ಕಂಥ ಲಾಭವೇನು, ಪ್ರಯೋಜನವೇನು, ಇದನ್ನ ತಿಳ್ಕೊಂಡನೇ ಜಿಜ್ಞಾಸು ಗ್ರಂಥದಲ್ಲಿ ಪ್ರವೃತ್ತಿ ಆಗ್ತಾನ ಅಂತ ತಿಳ್ಕೊಂಡು ಮೊದಲು ಗ್ರಂಥದಲ್ಲಿ ಅನುಬಂಧ ಚತುಷ್ಟಯ ವರ್ಣನೆಯನ್ನು ಮಾಡ್ತಾ ಇತ್ತು. ಇಲ್ಲಿ ಅತ ಅನುಬಂಧ ಸಾಮಾನ್ಯ ನಿರೂಪಣ ನಮ್ಮಲ್ಲೇ ಹೇಳಿ. ಅತ ಅಂದ್ರೆ ಮಂಗಲವಾದಂತ ಸೂಚಕ ಪದನೂ ಅದ, ಆ ನಂತರ ಪ್ರಾರಂಭ ಅಂತನೂ ಅರ್ಥ ಆಗ್ತದ, ಮಂಗಲ ಆದ ನಂತರ ಪ್ರಾರಂಭ ಅಂತನೂ ಕೂಡ ಅರ್ಥ ಆಗ್ತದ. ಇಲ್ಲಿ ಪ್ರಾರಂಭವನ್ನು ಮಂಗಲ ಆದ ನಂತರ ಅನುಬಂಧ ಚತುಷ್ಟಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪರ್ಯಂತರವಾಗಿ ತಾವೆಲ್ಲ ಕೇಳ್ಕೊಂಬಂದಿರಿ. ವಸ್ತು ನಿರ್ದೇಶ ರೂಪ ಮಂಗಲವನ್ನು ಮಾಡಿ ಸಂಪೂರ್ಣವಾಗಿ ಆ ವಸ್ತು ನಿರ್ದೇಶ ರೂಪ ಮಂಗಲದ ಭಾವಾರ್ಥವನ್ನು ನಮಗೆ 5 ದೋಹದ ಮುಖಾಂತರವಾಗಿ ತಿಳಿಸ್ಕೊಂಡು ಬಂದಿದ್ದಾರೆ. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಂಥದ ಮಹಿಮವನ್ನು ಹೇಳ್ತಾ ಇದ್ದಾರೆ. 2ನೇ ಅಂಕ. 1ನೇ ಅಂಕದಾಗ ವಸ್ತು ನಿರ್ದೇಶ ರೂಪ ಮಂಗಲವನ್ನು ಮಾಡಿದ್ರು, ಅದು ಸಂಪೂರ್ಣ ಟೀಕವನ್ನ ಇಲ್ಲಿ ಪರ್ಯಂತರವಾಗಿ ನಿರೂಪಣೆ ಮಾಡ್ಕೊಂಡು ಬಂದಿದೆ. ಈಗ 2ನೇ ಅಂಕದ ಗ್ರಂಥ ಮಹಿಮ 2ನೇ ಅಂಕದೊಳಗೆ ಏನ್ ಹೇಳ್ತಾರೆ, ಈ ಗ್ರಂಥದ ಮಹಿಮವನ್ನು ವರ್ಣನೆ ಮಾಡ್ತಾರೆ. ಯಾವುದು ವಿಚಾರ ಸಾಗರ ಗ್ರಂಥ ಏನದ, ಈ ಗ್ರಂಥದ ಮಹತ್ವವನ್ನ ಕುರಿತು ನಮ್ಮೆಲ್ಲರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ವರ್ಯೋ ವೇದ ಸಿದ್ಧಾಂತ ಜಲ ಜಾಮೆ ಅತಿ ಗಂಭೀರ, ಜಾಮೆ ಅತಿ ಗಂಭೀರ ವೇದ ಸಿದ್ಧಾಂತ ಜಲ ವರ್ಯೋ ಅಸ ವಿಚಾರ ಸಾಗರ ಕಹು, ಪೇಕಿ ಮುದಿತ ಧೀರ ವೈ. ಈ ಮೊದಲನೇ ಈ ದೋಹದೊಳಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳಿ, ಜಾಮೆ ಅಂದ್ರೆ ಯಾವುದರಲ್ಲಿ, ಅತಿ ಗಂಭೀರ ವೇದ ಸಿದ್ಧಾಂತ ಜಲ ಬರೆಯೋ, ಯಾವುದರಲ್ಲಿ ಅತಿ ವಿಸ್ತಾರವಾಗಿ ವೇದಾಂತದ ಸಿದ್ಧಾಂತವೆಂಬ ನೀರನ್ನು ತುಂಬಿರುತ್ತಿದೆಯೋ ಐಸ ವಿಚಾರ ಸಾಗರ ಕಹು, ಅಂತ ವಿಚಾರ ಸಾಗರ ಗ್ರಂಥವನ್ನು ನಾನು ನಿಮಗೆ ಹೇಳುತ್ತೇನೆ, ಹೇಳುತ್ತೇನೆ. ಅಂದ್ರೆ ಈ ವಿಚಾರ ಸಾಗರದಲ್ಲಿ ಹೆಂಗ ಸಾಗರದಲ್ಲಿ ನೀರಿನ ಹೆಂಗ ಕೊರತೆ ಇರುವುದಿಲ್ಲವೋ ಹಂಗ ಈ ಗ್ರಂಥದಲ್ಲಿ ವೇದಾಂತ ಸಿದ್ಧಾಂತದ ಕೊರತೆನೇ ಇಲ್ಲ ಅಂತ ಸಂಪೂರ್ಣ ಹೇಳಿನ ಅಂತ. ವೇದಾಂತದ ಸಿದ್ಧಾಂತ ಏನದಲ್ಲ, ಅಂತ್ಯ ನಿರ್ಣಯ ಸಿದ್ಧಾಂತ, ಅದನ್ನು ಸಂಪೂರ್ಣವಾಗಿ ವಿಸ್ತಾರವಾಗಿ ಇದು ಗ್ರಂಥದಲ್ಲಿ ಹೇಳಿರುತ್ತೇನೆ ಅಂತ ವಿಚಾರ ಸಾಗರವನ್ನು ಕುರಿತು ನಿಮಗನ್ನು ಕುರಿತು ಹೇಳುತ್ತೇನೆ. ಆ ನಂತರ ಪೇಕಿ ಮುದಿತ ವೈ ಧೀರ್ ಅಂತ ಹೇಳಿದ್ರು. ಎಲ್ಲ ಟಿಪ್ಪಣಿಗಳೊಳಗ ಅವಕ್ಕೆಲ್ಲ ವ್ಯಾಖ್ಯಾವನ್ನು ಮಾಡ್ತಾ ಇದ್ದಾರೆ. ಈಗ ವಿಚಾರ ಸಾಗರ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಬಂದು ಇಲ್ಲ ತಿಳ್ಕೊಳ್ಬೇಕಾಗಿದ್ದೇನಂದ್ರ, ಮೇಲೆ ಏನು ವಿಷಯವನ್ನು ಹೇಳ್ತಾರ ಅದು ಸಾಧು ನಿಶ್ಚಲ್ ದಾಸರು ಬರೆದಿದ್ದಾರೆ. ಸಂಪೂರ್ಣ ಸಾಧು ನಿಶ್ಚಲ್ ದಾಸರ ವಿಷಯ ಏನದಂದ್ರ ಮೇಲೆ ಏನ್ ಹೇಳಿದ್ರೆ ಅಂಕ ಹೇಳದಿರ್ತಾರ, ದುಹದ ಮುಖಾಂತರವಾಗಿ ಅಂಕ ಟೀಕವನ್ನು ಹೇಳ್ತಾರ. ಅದು ಸಾಧು ನಿಶ್ಚಲ್ ದಾಸರು ಬರೆದಂತೆ ಮೂಲ ಗ್ರಂಥ. ಈಗ ಟಿಪ್ಪಣಿ ಅಂತ ಏನು ಕೊಡ್ತಾರಲ್ಲ, ಈ ಟಿಪ್ಪಣಿ ಅನ್ನೋದನ್ನ ನಾವು ವಿಚಾರ ಚಂದ್ರೋದಯ ಗ್ರಂಥಕರ್ತರು ಆದಂತ ಯಾರು ಪಂಡಿತ ಪಿತಾಮಹಿ ಅವರು ಇಲ್ಲಿ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅಂದ್ರ ಸಾಧು ನಿಶ್ಚಲು ಸರಳ ರೀತಿಯಿಂದ ಮೇಲೆ ವಿಷಯವನ್ನು ಹೇಳ್ಕೊಂತ ಹೋದ್ರು. ಆ ವಿಷಯನ ಹೇಳುವ ಸಮಯದೊಳಗ ಎಲ್ಲೆಲ್ಲಿ ಇನ್ನೂ ಹೆಚ್ಚಿನ ಅರ್ಥವನ್ನು ಮುಮುಕ್ಷು ತಿಳ್ಕೋಬೇಕಾಗ್ಯದ, ಆ ಜಾಗದೊಳಗೆ ಅವಶ್ಯವಾಗಿ ಮುಮುಕ್ಷು ತಿಳ್ಕೊಳ್ಳಲೇಬೇಕಾದಂತ ವಿಷಯವನ್ನ ಪಂಡಿತ್ ಪಿತಾಮಹಿ ಅವರು ಏನು ಮಾಡಿದ್ರಂದ್ರ ಅಲ್ಲಿ ನಂಬರ್ ಕೊಟ್ಟು ಟಿಪ್ಪಣಿಯನ್ನು ಬರೆದಿದ್ದಾರೆ. ಅಂದ್ರೆ ಈ ಗ್ರಂಥಕ್ಕೆ ಮತ್ತೊಂದಿಟ್ಟು ಉತ್ತೇಜನ ಮಾಡಿದ್ದಾರ. ಬಹಳ ಶೋಭಾಯಮಾನವಾಗಿದೆ. ಏನು ತಿಳಿಸ್ಬೇಕಾಗ್ಯದ ಅಥವಾ ಗ್ರಂಥಕರ್ತರು ಏನು ಬರ್ದಾರ ಇನ್ನೂ ತಿಳಿಸೋದವ್ರದ್ದು ಏನದ
ಅವರು ಗ್ರಂಥ ವಿಸ್ತಾರ ಆಗ್ತದಂತ ತಿಳ್ಕೊಂಡು ಏನೋ ಬರ್ದಿಲ್ಲ ಸಾಧು ನಿಶ್ಚಲ್ಲಾಸರು. ಆದ್ರೂ ಕೂಡ ಪಂಡಿತ ಪಿತಾಮಹಜವ್ರು ಏನ್ ಮಾಡಿದ್ರು, ಇದು ಅವಶ್ಯವಾಗಿ ಮುಮುಕ್ಷು ಜಿಜ್ಞಾಸು ಅಧಿಕಾರಿ ತಿಳ್ಕೊಳ್ಳಲೇಬೇಕೆನ್ನೋ ಒಂದು ಸದಿಚ್ಛೆಯಿಂದ ಈ ಗ್ರಂಥಕ್ಕೆ ಏನ್ ಮಾಡಿದ್ದಾರೆ ಅವರು ಪಂಡಿತ ಪಿತಾಮಹಜವರು ಟಿಪ್ಪಣಿ ರೂಪದೊಳಗ ವಿಸ್ತಾರವಾದಂತ ಅರ್ಥವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಅವರು ಹೇಳಿದರು, ವೇದಾಂತ ಸಿದ್ಧಾಂತದಿಂದ ನೀರಿನಿಂದ ತುಂಬಿದಂತ ಈ ವಿಚಾರ ಸಾಗರವನ್ನು ನಾನು ಹೇಳುತ್ತೇನೆ ಅಂತ ನಿಶ್ಚಲ್ಲಾಸರು ಹೇಳಿದರು. ಅದಕ್ಕೆ ಅವರು ವಿಚಾರ ಸಾಗರ ಅಂತ ಏನದಲ್ಲ ಅದರ ಮೇಲೆ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ನೋಡಿ 1ನೇ ನಂಬರ್ ಟಿಪ್ಪಣಿ ನೋಡಿ, ಟಿಪ್ಪಣಿ ನಂಬರ್ 1. प्रतिवादी और सिद्धांती करके व गुरु शिष्य करके किया जो जड़चेतन आदिक पदार्थ का विवेचन कहिए निर्णय सो विचार कहिए है. ವಿಚಾರ ಸಾಗರ ಅಂತ ಹೇಳಿದ್ರಲ್ಲ, ಅಲ್ಲಿ ಇವರು ವಿಚಾರ ಅಂದ್ರೆ ಏನು ಮೊದಲೇ ವಿಚಾರ ಸಾಗರ, ನಾ ವಿಚಾರ ಸಾಗರವನ್ನು ನಿಮಗೆ ಹೇಳುತ್ತೇನೆ ಸಾಧು ನಿಶ್ಚಲ್ಲಾಸ. ಅದಕ್ಕ ಪಂಡಿತ್ ಪಿತಾಮಹಜವ್ರು ಏನಂತಾರ, ವಿಚಾರ ಅಂತ ಎದಕ್ಕಂತಾರ, ವಿಚಾರ ಲಕ್ಷಣಗಳು ಬಹಳ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಆತ್ಮನಾತ್ಮಗಳನ್ನು ಖಂಡಪಡಿಸಿ ತಿಳಿಯುವ ತಿಳುವಳಿಕೆಗೆ ವಿಚಾರ, ವಿವೇಕ ಅಂತ. ಪ್ರಮಾಣೇನ ವಿಚಾರ, ವಿವೇಕ ವಿಚಾರ ಸ್ವಲ್ಪ ಅಂತರ. ಇವೇನ್ ಆತ್ಮನಾತ್ಮ ಏನಂದ್ರಲ್ಲ ಅದು ವಿವೇಕ. ಇಲ್ಲಿ ವಿಚಾರ ಅಂತ ಏನಂದ್ರ ಪ್ರಮಾಣೇನ ತತ್ವ ಪರೀಕ್ಷೆ ವಿಚಾರ. ಆನಂತರ ವಿರೋಧ ಪರಿಹಾರಾಯ ವಿಚಾರ. ಎಲ್ಲಿ ವಾದಿ ಪ್ರತಿವಾದಿ ಮಧ್ಯದೊಳಗ ವಿರೋಧ ಬಂದಿರ್ತದ, ಆ ವಿರೋಧವನ್ನು ಏನು ಪರಿಹಾರ ಮಾಡ್ತಾರ, ಆ ಪರಿಹಾರ ಮಾಡುವ ರೀತಿಗೆ ಏನಂತಾರ ಅಂದ್ರ ವಿಚಾರ ಅಂತ ಕರೀತಾರೆ. ವಿರೋಧ ಪರಿಹಾರಾಯ ವಿಚಾರ. ಹೆಂಗ ವಿರೋಧ ಪರಿಹಾರ ಮಾಡಬೇಕು, ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ. ಪ್ರಮಾಣಗಳ ಮುಖಾಂತರವಾಗಿ ಶ್ರುತಿ ಪ್ರಮಾಣ ಇರ್ಬೋದು, ಸ್ಮೃತಿ ಪ್ರಮಾಣ ಇರ್ಬೋದು, ಅನುಭವ ಪ್ರಮಾಣ ಇರ್ಬೋದು. ಪ್ರಮಾಣ ಎಷ್ಟೆಲ್ಲ ಅದು ಪ್ರಮಾಣಗಳ ಮುಖಾಂತರವಾಗಿ ಏನು ಬಂದಂತ ವಿರೋಧವನ್ನ ನಿರಾಕರಣ ಮಾಡ್ತಾರ, ನಿವೃತ್ತಿ ಮಾಡ್ತಾರ, ಆ ರೀತಿಗೆ ಏನಂತಾರ ಅಂದ್ರೆ ವಿಚಾರ ಅಂತ ಕರೀತಾರೆ. ಇನ್ನೊಂದು ಹೇಳ್ತಾರ, ತಾತ್ಪರ್ಯ ನಿರ್ಣಯ ಅನುಕೂಲ ಯುಕ್ತಿ ಅನುಸಂಧಾನ ವಿಚಾರ. ಅಲ್ಲಿ ತಾತ್ಪರ್ಯ ನಿರ್ಣಯ ಮಾಡ್ಬೇಕಾಗ್ಯದ. ಅಂದ್ರ ವಾದಿ ಪ್ರತಿವಾದಿ ಮಧ್ಯದೊಳಗೆ ವಾದ ನಡೆದಾಗ ಒಂದು ಅಂತ ನಿರ್ಣಯ ಸಿದ್ಧಾಂತಕ್ಕೆ ಬರ್ಬೇಕು, ನಿರ್ಣಯ ಬರ್ಬೇಕಾಗ್ತದೆ. ಇಬ್ಬರಿಗೆ ಸಮ್ಮತ ಆಗ್ಬೇಕಾದ, ವಾದಿಗೆ ಸಮ್ಮತ ಆಗ್ಬೇಕು, ಪ್ರತಿವಾದಿಗೂ ಸಮ್ಮತ ಆಗ್ಬೇಕು. ಇಬ್ಬರಿಗೆ ಸಮ್ಮತ ಆಗತಕ್ಕಂಥ ರೀತಿ ಏನದಲ್ಲ ಅದಕ್ಕೆ ಏನಂತಾರ ಅಂದ್ರ ವಿಚಾರ ಅಂತ ಕರೀತಾರೆ. ಈ ನಿಮಗೆ ಆಕಾಶ ಕಣ್ಣಿ ಕಾಣ್ತದ ಇಲ್ಲೋ? ಯಾರ್ಯಾರು ಕಾಣ್ತದಂತೀರಿ? ನೀವು ಕಾಣ್ತದ? ಆಕಾಶ ಕಣ್ಣಿ ಕಾಣ್ತದ ಇಲ್ಲೋ? ಕಾಣಲ್ಲ. ಮತ್ತೆ ಹಿಂಗ ಇಷ್ಟೆಲ್ಲ ನಾ ಕೈ ಮಾಡಿ ತೋರ್ಸು ಆಕಾಶ. ಆಕಾಶ ಅಂದ ತಕ್ಷಣ ಯಾಕಡೆ ಮ್ಯಾಗ ಓದ್ತೀವಿ, ನಮ್ ವೃತ್ತಿ ಓದ್. ಆದ್ರೆ ಇಲ್ಲಿ ಏನ ಕೆಲವ್ರಿಗೆ ಅನುಭವ ಆಕಾಶ ಕಣ್ಣಿಗೆ ಕಾಣುತ್ತದ, ಕೆಲವ್ರು ಏನಂತ ಆಕಾಶ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಯಾಕೆ ಕಾಣೋದಿಲ್ಲ? ಅದು ರೂಪ ಇಲ್ಲ. ರೂಪ ಎಲ್ಲಿ ಅದ? 3ನೇ ತತ್ವದೊಳಗ ರೂಪ ಅದ, ಅಗ್ನಿ ತತ್ವದೊಳಗ ರೂಪ ಅದ. ಆಕಾಶದೊಳಗ ರೂಪ ಇಲ್ಲ, ರೂಪರಹಿತವಾದಂತ ಆಕಾಶ ಅದ. ರೂಪರಹಿತವಾದಂತ ಆಕಾಶ ನಮಗೇನ್ ಅನಿಸ್ತದ? ನೋಡಿದಂಗ ಅನಿಸ್ತದ, ನೋಡಿದಂಗ ಕಾಣ್ತದ ಅನಿಸ್ತದ. ನಾವು ನೋಡುವುದೇನನ್ನ, ನಾವ್ ಏನನ್ನು ನೋಡ್ತಾ ಇದ್ವಿ? ಯಾಕೆ ನೋಡ್ಲಾರ್ದ ಬಂದ್ರಿ? ಕಣ್ ಮುಚ್ಕೊಂಡ್ ಬಂದ್ರಿ ಇಲ್ಲಿ ಬರುವ? ಅಲ್ಲ, ನೋಡ್ಲಾರ್ದ ಬಂದ್ರಿ, ನೋಡ್ಕೊಂತ ಬಂದಿರಲಿಲ್ಲ. ಏನ್ ನೋಡ್ಕೊಂತ ಬಂದಿರಿ? ನೆಲ ನೋಡ್ಕೊಂತ ಬಂದ್ರಿ. ಬೈಲ್ ಇಲ್ಲಿ ಹೋದ್ ಜಾಗ ಐತಾ ಇಲ್ಲ? ಇಲ್ಲೇ ಅದೇ ಭಾಗದಾಗ ಬರ್ತೀರಿ. ಅಕ್ಕ ಈಗ ಬಾಜು ಬರ್ಬೇಕಾಗಿತ್ತು, ಇಲ್ಲೇ ಹೋಗ್ಬೇಕು. ನೋಡ್ಕೊಂತ ಬಂದಿರ ಇಲ್ಲ? ಏನ್ ನೋಡ್ಕೊಂತ ಬಂದಿರಿ? ಬೈಲ್ ಅಂದ್ರೆ ಆಕಾಶ. ನೀವ್ ಇಲ್ಲಿಗೆ ಹೇಳಿದ್ರಿ ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳಿದ್ರಿ, ಮತ್ತೆ ನೋಡ್ಕೊಂತ ಬಂದಿರಿ ಅಂತ ಹೆಂಗ್ ವಿರೋಧ ಆಗ್ತದೆ? ವಿರೋಧ ಬಂತಲ್ಲ, ವಿರೋಧ ಬಂತು. ಏನದ? ನಾವು ನೋಡ್ಕೊಂತ ಬಂದಿವಿ. ಏನ್ ನೋಡ್ಕೊಂತ ಬಂದಿವಿ? ಬೈಲನ್ನು ನೋಡ್ಕೊಂತ ಬಂದಿವಿ ಅಂತ ಹೇಳಿ. ಇಲ್ಲಿ ಹೇಳ್ತಾ ಶಾಸ್ತ್ರ, ಬೈಲೊಳಗ ರೂಪ ಇಲ್ಲ, ಅದು ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಕಾಣುವುದಿಲ್ಲ ಅಂದ್ರೆ ಕಣ್ಣಿಗೆ ನೋಡ್ಕೊಂತ ಬಂದಿವಿ ಅನ್ನೋದು ಒಂದು ಅನುಭವ ಅದ, ಕಣ್ಣಿಗೆ ಕಾಣೋದಿಲ್ಲ ಅನ್ನೋದು ಒಂದು ಅನುಭವ ಅದ. ಇದ್ರಾಗ ಯಾವ್ದು ಕರೆ? ವಿರೋಧ ಬಂದ ನೋಡ್ರಿ. ಇದ್ರಾಗ ಯಾವ್ದು ಕರೆ? ಏನು ಕಣ್ಣಾರೆ ನೋಡಿದ್ದು ಕರೆನೋ, ಏನು ಇವ್ರು ಶಾಸ್ತ್ರ ಹೇಳ್ತದ ಕಾಣೋದಿಲ್ಲ ಅಂತ ಹೇಳ್ತಾರ ಅದು ಕರೆನೋ?
ಅದಕ್ಕೆ ಇಲ್ಲಿ ವಿರೋಧ ಬಂದದಲ್ಲ, ಇದನ್ನ ಪರಿಹಾರ ಮಾಡ್ಕೋಬೇಕಾಗ್ಯದ. ಹೆಂಗ ಪರಿಹಾರ ಮಾಡ್ಕೋಬೇಕಾಗ್ಯದ? ನಾವು ನೋಡ್ಕೊಂತ ಬಂದಿದ್ದು ಬೈಲನ್ನಲ್ಲ, ನಾವು ನೋಡ್ಕೊಂತ ಬಂದಿದ್ದು ಬೈಲೊಳಗ ವ್ಯಾಪ್ತವಾದಂತ ಪ್ರಕಾಶವನ್ನ. ನಿನ್ನ ಅಪ್ಪವ್ರು ಹೇಳಿದ್ರು, ಸಜ್ಜಾನಂದ ಅಪ್ಪವ್ರು ಹೇಳಿದ್ರು ನಿನ್ನೆ. ನಾವು ನೋಡೋದು ನಮ್ಮ ಕಣ್ಣಿಗೆ ಕಾಣೋದು ಬೈಲಲ್ಲ, ನಮ್ಮ ಕಣ್ಣಿಗೆ ಕಾಣೋದೇನು? ಪ್ರಕಾಶ. ಪ್ರಕಾಶವನ್ನು ನಾವು ನೋಡ್ತಾ ಬಂದೀವಿ. ನಾವು ನಮ್ಮ ಕಣ್ಣಿಗೆ ಕಂಡದ್ದು ಪ್ರಕಾಶ, ಆಕಾಶ ಅಲ್ಲ. ನಮ್ಮ ಕಣ್ಣಿಗೆ ಕಾಣೋದು ಪ್ರಕಾಶದ, ನಮ್ಮ ಕಣ್ಣಿಗೆ ಆಕಾಶ ಕಾಣೋದಿಲ್ಲ. ಪ್ರಕಾಶದೊಳಗ ರೂಪದ ಇಲ್ಲ, ಅದನ್ನ ನೋಡ್ಕೊಂತ ಬಂದೀವಿ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಪ್ರಕಾಶವನ್ನು ನೋಡಿ ನಾವು ತಿಳ್ಕೊಂಡಿವೇನು? ಆಕಾಶವನ್ನು ನೋಡಿವೇನು. ಅದಕ್ಕೆ ಆಕಾಶ ಎಂದು ಕೂಡ ಕಣ್ಣಿಗೆ ಕಾಣುವುದಿಲ್ಲ. ನಾವು ಆಕಾಶದಲ್ಲಿ ಬೆರೆತಂತ ಪ್ರಕಾಶವನ್ನು ನೋಡ್ಕೊಂಡು ಬಂದಿವಂತ. ಈ ಮಾತು ನೀವು ಒಪ್ತೀರೇನು ಒಪ್ಪುವುದಿಲ್ಲ? ವಿರೋಧ ನಿವೃತ್ತಿ ಐತಿಲ್ಲ. ಇದೇ ವಿಚಾರ. ವಿಚಾರ ಅಂದ್ರೆ ಏನು? ವಿರೋಧ ಪರಿಹಾರಾಯ ವಿಚಾರ. ವಿರೋಧ ಬಂದಿತ್ತು, ಕಣ್ಣಿಗೆ ನೋಡಿವಂತ ಒಬ್ರು ಹತ್ರ, ನೋಡಿಲ್ಲ ಅಂತ ಒಬ್ರು. ವಾದಿ ಪ್ರತಿವಾದಿ ಇಬ್ರು ಅದಾರ ಇದ್ರೊಳಗ. ನಾನು ನೋಡ್ಕೊಂತ ಬಂದಿನಂತ ಪ್ರತಿವಾದ ಅಂತ ಅದೇ ಆಕಾಶ ನೋಡಿನಂತ ನೀವು ಹೇಳಿದ್ರಲ್ಲ, ಆಕಾಶ ನೋಡಿನಂತ ಹೇಳಿದ್ರಿ. ನಾ ಆಕಾಶ ಕಾಣೋದಿಲ್ಲ ಅಂತ ನಾ ಹೇಳಿದೆ. ಇವರಿಬ್ಬರ ಮಧ್ಯದೊಳಗ ವಿರೋಧ ಬಂದಿತ್ತು. ಈಗ ಏನಾಯ್ತು ನಿಮ್ಗೆ ಅನುಭವಕ್ಕೆ ಬಂದ್ ನೋಡ್ರಿ. ನಾವು ನೋಡಿದ್ದು ಪ್ರಕಾಶವನ್ನ, ಆಕಾಶವನ್ನು ನೋಡಿಲ್ಲ. ಪ್ರಕಾಶವನ್ನು ನೋಡ್ತಾ ನಾವು ಬಂದಿರುತ್ತೇವೆ. ಇದು ಮಾತಂದ್ರೆ ಎಲ್ಲರಿಗೂ ಒಪ್ಪಿಗೆ ಐತಲ್ಲ. ಅದಕ್ಕೆ ವಿರೋಧ ಪರಿಹಾರ ವಿಚಾರ. ಅದಕ್ಕೆ ಇಲ್ಲಿ ವಿಚಾರಕ್ಕೆ ಇಷ್ಟ ಅರ್ಥ ಮಾಡು. ಪ್ರಮಾಣ ಮುಖಾಂತರವಾಗಿ ಇದು ಅನುಭವದ ಪ್ರಮಾಣ ಅದ. ಏನ್ ಅನುಭವ? ಶಾಸ್ತ್ರದ ಅನುಭವ ಅದ. ಯಾಕ? ರೂಪ ಇದ್ದದ್ದು ಅಗ್ನಿ ತತ್ವದೊಳಗ, ಆಕಾಶ ತತ್ವದೊಳಗ ರೂಪ ಇಲ್ಲವೇ ಇಲ್ಲ. ಮತ್ತೆ ಆಕಾಶನ ಕಣ್ಣಿಗೆ ಕಣ್ಣಿನಿಂದ ನೋಡ್ತೀವಿ ಅನ್ನೋದು ಸುಳ್ಳಾಗ್ತದ. ಅದಕ್ಕ ಶಾಸ್ತ್ರದ ಅನುಭವದ ಮುಖಾಂತರವಾಗಿ, ಶಾಸ್ತ್ರ ಪ್ರಮಾಣದ ಮುಖಾಂತರವಾಗಿ ನಮಗೇನಾಯ್ತು ಅಂದ್ರ ಇಲ್ಲಿ ವಿರೋಧ ಪರಿಹಾರ ಆಯ್ತಲ್ಲ. ಹಿಂಗ ಆಯಾ ಜಾಗದೊಳಗ ಶಾಸ್ತ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ಏನು ವಿರೋಧ ಬರ್ತದಲ್ಲ, ವಾದಿ ಪ್ರತಿವಾದಿ ಮಧ್ಯದೊಳಗೆ ಏನು ವಿರೋಧ ಬರ್ತದಲ್ಲ, ಆ ವಿರೋಧವನ್ನ ಯುಕ್ತಿ ಪ್ರಮಾಣಗಳಿಂದ ಏನು ನಿವೃತ್ತಿ ಮಾಡ್ತಾರಲ್ಲ, ಇದಕ್ಕೇನಂತಾರ? ವಿಚಾರ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಪ್ರತಿವಾದಿ ಅವ್ರ ಸಿದ್ಧಾಂತಿಕರಿಕೆ ಒಬ್ಬರಿಂದ ಆಗಂಗಿಲ್ಲ. ಇದು ವಿಚಾರ. ಇಬ್ರು ಬೇಕು ಅಂತಾರ. ಜಗಳ ಒಬ್ರ ಮಾಡ್ತಾರ? ಜಗಳ ಆಡ್ಬೇಕಂದ್ರೆ ಇಬ್ರು ಬೇಕು. ಇಬ್ರು ಇದ್ರೆ ಜಗಳ ಆಡಕ್ ಬರ್ತದ. ಒಬ್ರ ಹೆಂಗ್ ಜಗಳ ಆಡ್ತಾರ? ಒಬ್ರ ಒದ್ರಾಡೋದಕ್ಕೆ ಜಗಳ ಅಂತಾರ? ಉತ್ಸದನಂತ ಒಬ್ಬನ ಅವರವ್ರ ಒದರ್ತಿದ್ದಂದ್ರೆ ಏನಂತ? ಅವ್ರಿಗೆ ಬೇಯ್ಬೇಕು, ಅವ್ರ ಇವನಿಗೆ ಬೇಯ್ಬೇಕು. ಇದಕ್ಕೇನಂತಾರೆ? ಜಗಳ ಆಡ್ಬೇಕಂದ್ರೆ ಏನ್ ಬೇಕು ಅಂದ್ರೆ ಇಬ್ಬರು ಬೇಕಾಗತ್ತ. ಇಬ್ಬರು ಬೇಕಾಗತ್ತ. ಯಾವುದರ ಒಂದು ವಿಚಾರ ಮಾಡ್ಬೇಕಾಗಿತ್ತಂದ್ರೆ ಒಬ್ಬರು ಮಾತಿಗೆ ವಿಚಾರ ಅನ್ನಂಗಿಲ್ಲ. ಅವರು ವಾದಿ ಪ್ರತಿವಾದಿಕರಿಕೆ. ವಾದಿನೂ ಬೇಕು, ಪ್ರತಿವಾದಿನೂ ಬೇಕು, ಸಿದ್ಧಾಂತಿ ಬೇಕು, ಪ್ರತಿವಾದಿನೂ ಬೇಕು. ಇಬ್ಬರ ಮಧ್ಯದೊಳಗೆ ನಡೀತಕ್ಕಂಥದ್ದು ಸಿದ್ಧಾಂತಿಕರಿಕೆ. ಗುರು ಶಿಷ್ಯಕರಿಕೆ किया जो जड़ चेतन आदिक पदार्थ का विवेचन कई निर्णय सो विचार है. ಇಲ್ಲಿ ವಾದಿ ಪ್ರತಿವಾದಿಗಳಿಂದ, ಪ್ರತಿವಾದಿ ಸಿದ್ಧಾಂತಿಕರಿಕೆ, ಗುರು ಶಿಷ್ಯಕರಿಕೆ, ಗುರುಗಳು ಮತ್ತು ಶಿಷ್ಯರ ಮಧ್ಯದೊಳಗ, ಮತ್ತೆ ಪ್ರತಿವಾದಿ ಮತ್ತು ಸಿದ್ಧಾಂತಿಯ ಮಧ್ಯದೊಳಗ ಕಿಯಾ ಜೋ ಮಾಡಲ್ಪಟ್ಟಂತ ಯಾವ ಜಡ ಚೇತನಾದಿಕ್ ಪದಾರ್ಥಂಕ ವಿವೇಚನ. ಒಂದು ಜಡ ಅದ, ಒಂದು ಚೇತನ ಐತಿ, ಒಂದು ಸತ್ಯ ಅದ, ಒಂದು ಮಿಥ್ಯ ಅದ. ಸತ್ಯ ಮಿಥ್ಯ, ಜಡ ಚೇತನ, ಆತ್ಮ ಅನಾತ್ಮ, ಇವುಗಳ ಮಧ್ಯದೊಳಗೆ ಏನು ಕಿಯಾಜೋ ವಿಚಾರ, ಏನು ವಿಚಾರ ಮಾಡಿದಾರೆ. ಅದಕ್ಕೆ ಕಿಯಾಜೋ ನಿರ್ಣಯ, ವಿವೇಚನ ಕೈ ನಿರ್ಣಯ. ವಿವೇಚನ ಅಂದ್ರೆ ನಿರ್ಣಯನ ಮಾಡ್ತಾರಲ್ಲ. ಯಾವ ಇದು ಚೇತನ, ಹಿಂಗಿದ್ರೆ ಚೇತನ, ಹಿಂಗಿದ್ರೆ ಜಡ, ಹಿಂಗಿದ್ರೆ ಆತ್ಮ, ಹಿಂಗಿದ್ರೆ ಅನಾತ್ಮ, ಹಿಂಗಿದ್ರೆ ಸತ್ಯ, ಹಿಂಗಿದ್ರೆ ಮಿಥ್ಯ ಅಂತ ತಿಳ್ಕೊಂಡು ಇಲ್ಲಿ ಪ್ರತಿವಾದಿ ಮತ್ತು ಸಿದ್ಧಾಂತಿ ಗುರು ಶಿಷ್ಯರ ಮುಖಾಂತರವಾಗಿ ಮಾಡಲ್ಪಟ್ಟಂತ ಜಡಚೇತನವನ್ನೇ ಮೊದಲು ಮಾಡಿಕೊಂಡು ಆತ್ಮ ಅನಾತ್ಮ ನಿತ್ಯ ಅನಿತ್ಯ ಸತ್ಯ ಮಿಥ್ಯಗಳ ಏನ ವಿವೇಚನದಿಂದ ಏನ ನಿರ್ಣಯ ಮಾಡ್ತಾರಲ್ಲ, ಆ ನಿರ್ಣಯ ಅರ್ಥಕ್ಕೆ ಏನಂತಾರ ಅಂದ್ರ ವಿಚಾರ ಅಂತ ಕರೆಯುತ್ತಾರೆ. ಅದಕ್ಕೆ ಹೇಳಿದ್ರ ಅವ್ರು ಏನಂದ್ರ ಗುರುಗಳ ಬಳಿ ಹೋಗಿ ಏನ್ ಮಾಡ್ಬೇಕು ಅಂದ್ರೆ ಪರಿಪ್ರಶ್ನೆಯೇ ಸೇವಯ ಅಂತ. ತದ್ವಿಜ್ಞಾನಾರ್ಥಂ ಸ ಗುರುಮೇವ ವಿಗಚ್ಚ ಸಮಿತ್ಪಾಣಿ ಸೋತ್ರಿ ಬ್ರಹ್ಮನಷ್ಟ ಶ್ರುತಿ ಹೇಳ್ತದೆ. ಆ ನಂತರ ಭಗವದ್ಗೀತೆಗೆ ಹೇಳ್ತಾರ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶನ. ಇಲ್ಲಿ ಏನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ, ಇಲ್ಲಿ ಏನ್ ಮಾಡ್ತಾನ ಶಿಷ್ಯನಾದಂಥವನು ಗುರುವಿಗೆ ಶರಣಾಗತನಾದ ಮೇಲೆ ಸುಮ್ಮ ಕುಂತ್ರ ಕೆಲಸ ಆಗಲ್ಲ ಅಂತಾರ.
ಸುಮ್ಮ ಕುಂತ ಅವ್ರ ಗುರುಗಳು ಸುಮ್ಮ ಕುಂದಿರ್ತಾರ. ಶಿಷ್ಯ ಸುಮ್ಮ ಕುಂತ್ರ ಏನದ, ಗುರುಗಳು ಸುಮ್ಮ ಕುಂದಿರ್ತಾರ. ಶಿಷ್ಯರಾದಂತವ್ನ ಏನ್ ಮಾಡ್ಬೇಕು ಅಂದ್ರ ಅಲ್ಲಿ ಪರಿಪ್ರಶ್ನೆಯನ್ನ ಏನ್ ಮಾಡ್ಬೇಕು, ಗುರುಗಳಿಗೆ ಪ್ರಶ್ನೆಯನ್ನ ಮಾಡ್ಬೇಕು. ತನಗ ಬಂದಂತ ಸಂಶಯವನ್ನ ಹೇಳ್ಕೋಬೇಕು. ತನಗ ಬಂದಂತ ಸಂಶಯವನ್ನ ಹೇಳ್ಕೊಂಡ್ರ ಏನ್ ಮಾಡ್ತಾರ ಗುರುಗಳು, ಆ ಸಂಶಯಕ್ಕ ಪರಿಹಾರ ಮಾಡ್ತಾರೆ, ಉಪದೇಶವನ್ನು ಮಾಡ್ತಾರೆ. ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳ್ಬೇಕಲ್ಲ. ಪ್ರಶ್ನೆ ಮಾಡ್ಲಾರ್ದನ್ನ ಉತ್ತರ ಹೇಳಕ್ ಬರ್ತದೇನು? ಬರುದಿಲ್ಲ. ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳಬೇಕು. ಅದಕ್ಕೆ ಅವ್ರಂತರ ಇಲ್ಲಿ ಶಿಷ್ಯನಾದಂಥವನು ಸದ್ಗುರುನಾಥನಿಗೆ ಶರಣ ಹೋಗಿ ತನ್ನ ಅಂತಃಕರಣದಲ್ಲಿ ಬಂದಂತ ಏನು ಪ್ರಶ್ನೆಗಳದಾವಲ್ಲ ಆ ಪ್ರಶ್ನೆಗಳನ್ನ ಸದ್ಗುರು ಮುಂದೆ ಹೇಳ್ಕೊಂಡ್ರಂದ್ರ ಸದ್ಗುರುಗಳು ಏನ್ ಮಾಡ್ತಾರ, ಆ ಪ್ರಶ್ನೆಗೆ ಸರಿಸಮರ್ಪಕವಾದಂತ ಉತ್ತರವನ್ನು ಹೇಳ್ತಾರ. ಅಲ್ಲಿ ಮತ್ತೆ ಪುನಃ ಗುರುಗಳು ಉತ್ತರ ಹೇಳಿದ ಮ್ಯಾಗ ಮತ್ತೆ ಅವನಿಗೆ ಸಂಶಯ ಬರ್ತದ, ಮತ್ತೆ ಪ್ರಶ್ನೆಗಳು ಉದ್ಭವ ಆಗ್ತದ. ಹಿಂಗ ಗುರು ಶಿಷ್ಯರ ಮಧ್ಯದೊಳಗ ಬೋಧ ಕಾಲದಲ್ಲಿ ಪ್ರಶ್ನೋತ್ತರಗಳ ಏನು ನಡೀತೇವಲ್ಲ ಆ ಪ್ರಶ್ನೋತ್ತರಗಳ ಮುಖಾಂತರವಾಗಿ ಕೊನೆಗೆ ಒಂದು ನಿರ್ಣಯ ಹಂತಕ್ಕೆ ಬರ್ತದಲ್ಲ, ಆ ನಿರ್ಣಯವಾದಂತ ಹಂತಕ್ಕೆ ಏನಂತಾರಂದ್ರೆ ವಿಚಾರ ಅಂತ ಕರಿತೇವೆ. ಅದಕ್ಕೆ ಸಂದೇಹ ನಿರಾಕರಣ ಫಲಕ ಜ್ಞಾನಂ ನಿರ್ಣಯ ಅಂತ. ನಿರ್ಣಯ ಅಂದ್ರೇನು? ಸಂದೇಹ ನಿರಾಕರಣ. ಸಂಶಯ ಏನು ಬರ್ತದಲ್ಲ, ಶಿಷ್ಯನ ಅಂತಃಕರಣದೊಳಗೆ ಏನು ಸಂಶಯ ಬರ್ತದ ಆ ಸಂಶಯಗಳನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು ಸದ್ಗುರುಗಳ ಉಪದೇಶವನ್ನು ಮಾಡ್ತಾರ. ಸದ್ಗುರುಗಳು ಉಪದೇಶ ಮಾಡಿದ ಮೇಲೆ ಶಿಷ್ಯನ ಅಂತಃಕರಣದಲ್ಲಿ ಸಂಶಯ ನಿವೃತ್ತಿ. ಯಾಕೆ ಒಪ್ಪಿದ ಮ್ಯಾಗ ಸಂಶಯ ಹೋಗ್ತದ, ಅವನಿಗೆ ಒಪ್ಪಿಗೆ ಆಗ್ಬೇಕು. ಶಿಷ್ಯನಿಗೆ ತಾನು ಮಾಡಿದಂತ ಪ್ರಶ್ನೆಗೆ ಸರಿಸಮರ್ಪಕವಾದಂತ ಉತ್ತರ ಸಿಕ್ತಂದ್ರೆ ಅವನಿಗೆ ಒಪ್ತಾನ. ಅದು ಆದ್ರ ಸರಿಸಮರ್ಪಕವಾದಂತ ಉತ್ತರ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ತರ ಮತ್ತೆ ಪ್ರಶ್ನೆ ಮಾಡ್ಕೊಂತ ಹೋಗ್ತಾನ. ಯಾವಾಗ ಅವನ ಮನಸ್ಸಿಗೆ ಒಪ್ಪಿಗೆ ಆಯ್ತು ಅಂದ್ರ ಆ ಒಪ್ಪಿಗೆ ಏನದಲ್ಲ ಅದುವೇ ಏನದ ವಿಚಾರ ಅಂತ ಕರೆದ್ರು. ಇಹ ವಿಚಾರ ಗೊತ್ತಾಯ್ತ್ರೆ? ಪ್ರತಿವಾದಿ ಸಿದ್ಧಾಂತಿಕರಿಗೆ ಗುರು ಶಿಷ್ಯಕರಿಗೆ जो जड़ किया जो जड़ चेतन आदिक पदार्थन का विवेचन का ये निर्णय सो विचार है. विचार कहे है यहाँ ಇಲ್ಲಿ विचार शब्द से अजहत लक्षण करके प्रतिवादी आदिक करी निर्णित अर्थ रूप विचार के विषय का भी ग्रहण है. ಇಲ್ಲಿ ವಿಚಾರ ಅಂದ ತಕ್ಷಣನೇ ಬರೇ ಸಿದ್ಧಾಂತಿ ಏನು ಹೇಳ್ಯಾನ, ಸಿದ್ಧಾಂತಿ ಹೇಳಿದ ಮಾತು ಮಾತ್ರ ವಿಚಾರ ಆಗುದಿಲ್ಲ. ಗುರುಗಳಿಗೆ ಏನ್ ಹೇಳ್ಯಾರ, ಗುರು ಹೇಳಿದ ಗುರು ಏನ್ ಹೇಳ ಉಪದೇಶ ಮಾಡ ಅದು ಮಾತ್ರ ವಿಚಾರಕ್ಕೆ ಅರ್ಥ ಆಗುವುದಿಲ್ಲ. ಇಲ್ಲೇನು ವಿಚಾರ ಶಬ್ದಕ್ಕ ಅಜಹತ ಲಕ್ಷಣವನ್ನು ಸ್ವೀಕಾರ ಮಾಡಿ, ಅಜಹತ ಲಕ್ಷಣವನ್ನು ಸ್ವೀಕಾರ ಮಾಡಿ ಸಿದ್ಧಾಂತಿಗೆ ನಾವು ಪ್ರತಿವಾದಿ ಏನಿದ್ದಾನಲ್ಲ ಪ್ರತಿವಾದಿಯಿಂದ ಬಂದಂತ ಕೆಲವು ಅರ್ಥವನ್ನೂ ಕೂಡ ಗ್ರಹಣ ಮಾಡಬೇಕು. ಶಿಷ್ಯ ಏನು ಪ್ರಶ್ನೆ ಮಾಡ್ಯಾನ, ಶಿಷ್ಯನ ಸಂಶಯವನ್ನು ವ್ಯಕ್ತ ಮಾಡ್ಯಾನ ಅದನ್ನು ಕೂಡ ಗ್ರಹಣ ಮಾಡ್ಬೇಕು. ವಿಚಾರ ಅಂದ ತಕ್ಷಣನೇ ಒಂದು ಕಡೆ ವಿಚಾರ ಆಗೋದಿಲ್ಲ. ನಾ ಹೇಳಿದ್ನಲ್ಲ, ವಿಚಾರ ಅಂದ್ರೆ ಏನು, ಒಂದೇ ಕಡೆ ಒಬ್ಬರದೇ ವಿಚಾರ ಆಗೋದಿಲ್ಲ. ನಿರ್ಣೀತ ಇಬ್ಬರು ಮಾಡಲ್ಪಟ್ಟಂತದ್ದು. ಪ್ರತಿವಾದಿ ಸಿದ್ಧಾಂತಿ ಗುರು ಶಿಷ್ಯ ಇವರಿಬ್ಬರಿಂದ ನಾವು ಜೋ ಜಡಚೇತನ ಆದಿಕ್ ಇವರಿಬ್ಬರಲ್ಲಿ ಮಂತಿಸಿರ್ಬೇಕಾದ ವಾದ ವಿವಾದ ಇಬ್ಬರ ಮಧ್ಯದೊಳಗೆ ಆಗಿ ಒಂದು ನಿರ್ಣಯಕ್ಕೆ ಬರ್ತದಲ್ಲ ಅದುವೇ ವಿಚಾರ. ಬರೇ ಗುರು ಹೇಳಿದ ಮಾತ್ರ ವಿಚಾರ ಆಗೋದಿಲ್ಲ, ಸಿದ್ಧಾಂತಿ ಪ್ರತಿಪಾದನೆ ಮಾಡಿದ ವಿಷಯ ಮಾತ್ರ ವಿಚಾರ ಆಗೋದಿಲ್ಲ. ಇಲ್ಲಿ ವಿಚಾರ ಅನ್ನೋ ಶಬ್ದಕ್ಕ ಇಬ್ಬರದು ಅರ್ಥ ಗ್ರಹಣ ಮಾಡ್ಬೇಕು. ಅಂದ್ರೆ ಅಜಹತ ಲಕ್ಷಣವನ್ನು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ. ಅಜಹತ ಲಕ್ಷಣ, ಲಕ್ಷಣ ಅಂದ್ರೆ ಏನು? ಲಕ್ಷಣ ಅಂದ್ರ ಲಕ್ಷಣ ಆಯ್ತದ. ನಾ ಲಕ್ಷಣ ಕೇಳಕತ್ತಿ, ನಿನ್ನೆ ಅಪ್ಪರು ಹೇಳ ಸಜನಂದ ಅಪ್ಪರು, ಲಕ್ಷಣ ಬೇರೆ ಲಕ್ಷಣ ಬೇರೆ. ಈಗ ಹೇಳಿದ್ರಲ್ಲ ನೀವು ಲಕ್ಷತೆ ಅನೇನೈತಿ, ಇದು ಲಕ್ಷಣ ಆಯ್ತದ. ನಾನು ಲಕ್ಷಣ ಕೇಳಕತ್ತಿ. ಲಕ್ಷಣ ಅಂದ್ರೆ ಏನು? ಶಕ್ಯ ಸಂಬಂಧ ಲಕ್ಷಣ, ಇದು ಶಬ್ದ ಪ್ರಮಾಣದ ಬರ್ತಕ್ಕಂಥ ಮಾತು. ಶಬ್ದ ಪ್ರಮಾಣವನ್ನು ನಿರೂಪಣೆ ಮಾಡುವಾಗ ಇದು ಬರ್ತದೆ. ಏನು ಅಂದ್ರೆ ಶಕ್ಯ ಸಂಬಂಧ ಲಕ್ಷಣ, ಅವೆಲ್ಲ ಇಲ್ಲಿ ಬೇಡ, ಶಬ್ದ ಪ್ರಮಾಣ ನಡೆದಿಲ್ಲ. ಇಲ್ಲಿ ಅಜಹತ ಲಕ್ಷಣ ಅಂದ್ರಲ್ಲ ಅದಕ್ಕೆ ನಾ ಅರ್ಥ ಮಾಡ್ಬೇಕಾಗ್ಯದ. ಇಲ್ಲಿ ಲಕ್ಷಣ ಅಂದ್ರೆ ಶಕ್ಯ ಸಂಬಂಧ ಲಕ್ಷಣ ಅಂತ ಕರಿತಾರೆ. ಯಾವುದು ಶಕ್ಯಾರ್ಥಕ್ಕೆ ಸಂಬಂಧವಾಗಿರುತ್ತದೆಯೋ ಅದುವೇ ಏನದ ಲಕ್ಷಣ. ಆ ಲಕ್ಷಣಾ ವೃತ್ತಿಯಿಂದ ತಿಳ್ಕೊಂಡದ್ದೇ ಲಕ್ಷಾರ್ಥ ಅಂತ ಕರಿತಾರೆ. ವಾಚ್ಯಾರ್ಥ ಅಂದ್ರೆ ಶಕ್ತಿ ವೃತ್ತಿಯಿಂದ ತಿಳ್ಕೊಂಡದ್ದು ವಾಚ್ಯಾರ್ಥ, ಲಕ್ಷಣಾ ವೃತ್ತಿಯಿಂದ ತಿಳ್ಕೊಂಡದ್ದು ಲಕ್ಷಾರ್ಥ. ಇಲ್ಲಿ ಅದ್ರೊಳಗೆ ಏನದ ಲಕ್ಷಣ ಮೂರು ಪ್ರಕಾರವಾಗಿ ಅದು. ಲಕ್ಷಣ ಮೂರು ಪ್ರಕಾರವಾಗಿ, ಒಂದು ಜಹತ ಲಕ್ಷಣ, ಎರಡನೇದು ಅಜಹತ ಲಕ್ಷಣ, ಮೂರನೇದು ಭಾಗತ್ಯಾಗ ಲಕ್ಷಣ ಅಂತ. ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ ನಮ್ಮ ಕನ್ನಡ ಭಾಷೆದಲ್ಲಿ ಹೇಳ್ಬೇಕಾದ್ರೆ.
ಬಿಟ್ಟ ಜಹತ ಲಕ್ಷಣ ಅಂದ್ರೆ ಬಿಟ್ಟ ಲಕ್ಷಣ, ಅಜಹತ ಲಕ್ಷಣ ಅಂದ್ರೆ ಬಿಡದ ಲಕ್ಷಣ, ಭಾಗತ್ಯಾಗ ಲಕ್ಷಣ ಅಂದ್ರೆ ಬಿಟ್ಟು ಬಿಡದ ಲಕ್ಷಣ. ಅರ್ಧ ಬಿಡೋದು ಅರ್ಧ ಹಿಡಿಯೋದು, ಬಿಟ್ಟು ಬಿಡದ ಲಕ್ಷಣ ಅಂತ ಕರೀತಾರೆ. ಇಲ್ಲಿ ನಮಗೇನಾಗ್ಯದ ಅಂದ್ರ ಇಲ್ಲಿ ಅಜಹತ ಲಕ್ಷಣಾಕರಿಕೆ ವಿಚಾರ ಶಬ್ದದೊಳಗ ಅಜಹತ ಲಕ್ಷಣವನ್ನು ಸ್ವೀಕಾರ ಮಾಡಿ ಅಜಹತ ಲಕ್ಷಣ ಮುಖಾಂತರವಾಗಿ ಪ್ರತಿವಾದಿ ಅರ್ಥವನ್ನು ಗ್ರಹಣ ಮಾಡ್ರಿ, ಶಿಷ್ಯನ ಅರ್ಥವನ್ನು ಕೂಡ ಗ್ರಹಣ ಮಾಡ್ರಿ ಅಂದ್ರ ಅವ್ರು. ಅಜಹತ ಲಕ್ಷಣದಿಂದ ಪ್ರತಿವಾದಿಯನ್ನು ಉಪದೇಶ ಮಾಡ್ಯಾನಲ್ಲ, ಅವನು ಸ್ವಲ್ಪ ವಿಚಾರವನ್ನು ನೀವು ಸ್ವೀಕಾರ ಮಾಡ್ಬೇಕು. ವಿಚಾರದಾಗ ಅವನ ಅರ್ಥನು ಅವ ಪ್ರತಿಪಾದನೆ ಮಾಡಿದ ವಿಷಯನೂ ಸ್ವೀಕಾರ ಮಾಡ್ಬೇಕು. ಶಿಷ್ಯ ಏನು ಪ್ರಶ್ನೆಯನ್ನು ಮಾಡಿದ, ಯಾಕ ಶಿಷ್ಯ ಪ್ರಶ್ನೆ ಮಾಡಿದಾಗ ಗುರು ಉತ್ತರ ಹೇಳನ, ಶಿಷ್ಯ ಸಂಶಯ ವ್ಯಕ್ತಪಡಿಸಿದಾಗ ಆ ಸಂಶಯಕ್ಕೆ ಕಳೆಯಕ ಗುರು ಉಪದೇಶವನ್ನು ಮಾಡ್ಯಾನ. ಒಂದ್ ವೇಳೆ ಸಂಶಯನೇ ವ್ಯಕ್ತಪಡಿಸಿದ್ದಿಲ್ಲ ಅಂದ್ರೆ ಗುರು ಸಂಶಯ ಕಳೆಯಕ ಉಪದೇಶ ಮಾಡ್ತಿದ್ದಿಲ್ಲ. ಶಿಷ್ಯ ಪ್ರಶ್ನೆ ಮಾಡಿದಾಗ ಉತ್ತರ ಹೇಳ್ಯಾರಲ್ಲ, ಅದಕ್ಕೆ ಶಿಷ್ಯನ ಪ್ರಶ್ನೆಯನ್ನು ಸ್ವೀಕಾರ ಮಾಡ್ರಿ, ಪ್ರತಿವಾದಿಯ ಮಾತನ್ನು ಕೂಡ ಸ್ವೀಕಾರ ಮಾಡ್ರಿ. ಹೆಂಗ? ಅಜಹತ ಲಕ್ಷಣದಿಂದ. ಅಂದ್ರೇನು ಅಜಹತ ಲಕ್ಷಣ ಅಂದ್ರೇನು? ವಾಚ್ಯಾರ್ಥವನ್ನು ಹಂಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥವನ್ನು ಗ್ರಹಣ ಮಾಡ್ಬೇಕು. ಇದಕ್ಕೆ ಅಜಹತ ಲಕ್ಷಣ ಅಂತ. ಉದಾಹರಣೆ ಶೋಣೋಧಾವತಿ. ಶೋಣೋಧಾವತಿ ಅಂತಾರು, ಕೆಂಪು ಹೂಡುತ್ತದೆ. ಶೋಣೋಧಾವತಿ ಅಂದ್ರೆ ಕೆಂಪು ಹೂಡುತ್ತದೆ ಅಂತಾರು. ಕೆಂಪು ಹೂಡುತ್ತದೆ ಅಂದ್ರೆ ಕೆಂಪು ಅಂದ್ರ ಅದು ಕೆಂಪು ಬಣ್ಣ ಓಡ್ತದೆ ಏನದು, ಮತ್ತೇನ್ ಮಾಡ್ತೇವೆ ನಾವು? ಬರೇ ಕುದುರೆಗ್ರಹಣ ಮಾಡಲ್ಲ ಅವು. ಏನ್ ಮಾಡ್ತೀವಿ? ಕೆಂಪು ಬಣ್ಣದ ಇದು ಬಿಡಬಾರ್ದು, ಬಿಡದ ಲಕ್ಷಣ ಇದು. ಇದು ಬಿಡೋದಿಲ್ಲ. ಇದನ್ನ ಶೋಣ ಅನ್ನೋ ಪದ ಏನದಲ್ಲ, ಪದಕ್ಕೆ ಅರ್ಥ ಕೆಂಪು ಬಣ್ಣ. ಕೆಂಪು ಬಣ್ಣ ಬಿಡೋದಿಲ್ಲ, ಹಿಡ್ಕೋಬೇಕು ಅಂತ ಹಿಡ್ಕೊಂಡೆ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಕೆಂಪು ಬಣ್ಣದ ಕುದುರೆ ಓಡುತ್ತದೆ ಅಂತ ಹೆಚ್ಚಿನ ಅರ್ಥವನ್ನ ಗ್ರಹಣ ಮಾಡಿದ್ರು. ಕೆಂಪನ್ನು ಹಂಗೆ ಇಟ್ಟುಕೊಂಡು ಮತ್ತೆ ಹೆಚ್ಚಿನ ಅರ್ಥ ಯಾವ್ದೊಂದು ಕುದುರೆ ಅಂದ್ರೆ ಕೆಂಪು ಬಣ್ಣದ ಕುದುರೆ ಓಡುತ್ತದೆ ಅಂದ್ರೆ ವಾಚ್ಯಾರ್ಥವನ್ನ ಹಂಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥವನ್ನು ಗ್ರಹಣ ಮಾಡೋದಕ್ಕೆ ಅಜಹತ ಲಕ್ಷಣ ಅಂತ ಕರೀತಾರೆ. ಹಂಗ ಇಲ್ಲಿ ವಾಚ್ಯಾರ್ಥವನ್ನು ಹೆಚ್ಚಿನ ಅಜಹತ ಲಕ್ಷಣದಿಂದ ಸಿದ್ಧಾಂತಿಯ ಮಾತನ್ನು ಇಟ್ಟುಕೊಂಡು ಹೆಚ್ಚಿನ ಅರ್ಥ ಯಾವುದು? ಪ್ರತಿವಾದಿಯ ಮಾತನ್ನು ಸ್ವೀಕಾರ ಮಾಡಬೇಕು. ಪ್ರತಿವಾದಿಯ ಮಾತನ್ನು ಕೂಡ ಸ್ವೀಕಾರ ಮಾಡ್ಬೇಕು. ವಿಚಾರ ಶಬ್ದ ಕೇಳ್ತಾರೆ, ಅರ್ಥ ಹೇಳ್ತಾರೆ. ಪ್ರತಿವಾದಿ ಮಾತನ್ನು ಸ್ವೀಕಾರ ಮಾಡಬೇಕು. ಆ ನಂತರ ಹಂಗೆ ಯಾವ್ದು ವಿಚಾರ ಸಖ್ಯಾರ್ಥ ಹಂಗೆ ಇಟ್ಕೋಬೇಕಂದ್ರೆ ಗುರುವಿನ ಉತ್ತರವನ್ನು ಹಂಗೆ ಇಟ್ಕೋಬೇಕಾದ್ರೆ ಉತ್ತರ ಆಗ್ಬೇಕಂದ್ರೆ ಒಂದು ಪ್ರಶ್ನೆ ಬೇಕಲ್ಲ, ಶಿಷ್ಯನ ಪ್ರಶ್ನೆಯನ್ನು ಕೂಡ ಸ್ವೀಕಾರ ಮಾಡಬೇಕು ಅಜಹತ ಲಕ್ಷಣದಿಂದ. ಅಜಹತ ಲಕ್ಷಣವನ್ನ ಒಂದು ಆ ವಸ್ತು ಹಂಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥ ಗ್ರಹಣ ಮಾಡ್ಬೇಕಲ್ಲ. ಕೆಂಪನ್ನು ಹಂಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥ ಕುದುರೆಯನ್ನ ಗ್ರಹಣ ಮಾಡಿದಿವಲ್ಲ, ಹಂಗ ಸಿದ್ಧಾಂತಿಯ ಮಾತಿನ ಜೊತೆಗೆ ಪ್ರತಿವಾದಿಯ ಮಾತನ್ನು ಸ್ವೀಕಾರ ಮಾಡಬೇಕು. ವಿಚಾರನಕ್ಕೆ ಪೂರ್ಣ ಅರ್ಥ ಆಗ್ತದ ಅಂತ ಹೇಳಕತ್ತಾರ ಅವ್ರು. ಹಂಗ ಗುರುವಿನ ಉಪದೇಶದ ಜೊತೆಗೆ ಶಿಷ್ಯನ ಪ್ರಶ್ನೆಯನ್ನು ಕೂಡ ಸ್ವೀಕಾರ ಮಾಡಬೇಕು. ಅಂದಾಗ ಮಾತ್ರ ವಿಚಾರ ಆಗ್ತದೆ. ವಿಚಾರ ಶಬ್ದ ಸೇ ಅಜಹತ ಲಕ್ಷಣ ಕರಿಕೆ, ಅಜಹತ ಲಕ್ಷಣವನ್ನು ಮಾಡಿ ವಿಚಾರ ಶಬ್ದದೊಳಗ ಅಜಹತ ಲಕ್ಷಣವನ್ನು ಮಾಡಿ ಪ್ರತಿವಾದಿ ಆದಿಕ್. ಆದಿಕ್ ಅಂದ್ರೆ ಯಾರು ತಗೋಬೇಕು? ಪ್ರತಿವಾದಿ ಆದಿಕ್ ಅಂದ್ರೆ ಮ್ಯಾಗ ಹೇಳ ಶಿಷ್ಯ, ಗುರು ಶಿಷ್ಯ ಅಂತ ಹೇಳ್ಯಾರ. ಪ್ರತಿವಾದಿ ಸಿದ್ಧಾಂತಿ ಅಂತ ಹೇಳ್ಯಾರ. ಮೊದಲೇ ಹೇಳ್ಯಾರ ಪ್ರತಿವಾದಿ ಸಿದ್ಧಾಂತಿ. ಗುರು ಶಿಷ್ಯ ಕರಿಕೆ ಕಿಯಾ ಜೋ ಜಡಚೇತನಾದಿ ಪದಾರ್ಥಂಕ ವಿವೇಚನಕ ಏ ನಿರ್ಣಯ ಸೊ ವಿಚಾರ ಅಂದರಲ್ಲ, ಅಲ್ಲಿ ಇಲ್ಲಿ ಒಂದೇ ಕೊಡಕತ್ತೇನ. ಏನು? ಪ್ರತಿವಾದಿ. ಆದಿಕ್ ಅಂದ್ರೆ ಶಿಷ್ಯ, ಸಿದ್ಧಾಂತ ತಗೋಬಾರ್ದು, ಸಿದ್ಧಾಂತ ತಗೋಬಾರ್ದು. ಇಲ್ಲಿ ಅಜಹತ ಲಕ್ಷಣ ಸಿದ್ಧಾಂತದ ಗ್ರಹಣ ಐತಿ, ಪ್ರಶ್ನೆ ಇಲ್ಲ. ಅಜಹತ ಲಕ್ಷಣ ಮಾಡಿವಿ ನಾವಿಲ್ಲಿ. ಅಜಹತ ಲಕ್ಷಣದಾಗ ಸಿದ್ಧಾಂತಿ ಮಾತು ಇಟ್ಕೊಂಡಿವಿ, ಹೆಚ್ಚಿನ ಅರ್ಥ ಗ್ರಹಣ ಮಾಡ್ಬೇಕು. ಏನು? ಪ್ರತಿವಾದಿಯ ಮಾತನ್ನು ಗ್ರಹಣ ಮಾಡ್ಬೇಕು. ಆಲ್ರೆಡಿ ಅಜಹತ ಲಕ್ಷಣದಿಂದ ಗುರುವಿನ ಉಪದೇಶವನ್ನು ಸ್ವೀಕಾರ, ಗುರುವಿನ ಮಾತು ಸ್ವೀಕಾರ ಮಾಡೀವಿ, ಹೆಚ್ಚಿನ ಅರ್ಥ ಗ್ರಹಣ ಮಾಡ್ಬೇಕು. ಏನು? ಶಿಷ್ಯನ ಪ್ರಶ್ನೆಯನ್ನು ಕೂಡ ಸ್ವೀಕಾರ ಮಾಡ್ಬೇಕು ಅಂತ. ಹಿಂಗ ಅಜಹತ ಲಕ್ಷಣ ಕರಿಕೆ ಪ್ರತಿವಾದಿ ಆದಿಕ್ ಕರಿ, ಪ್ರತಿವಾದಿ ಮತ್ತು ಶಿಷ್ಯನಿಂದ ಸ್ವೀಕಾರ ಮಾಡಲ್ಪಟ್ಟ ನಿರ್ಣಿತ ಅರ್ಥ ರೂಪ ವಿಚಾರಕ್ಕೆ ವಿಷಯ ಕಾ ಭೀ ಗ್ರಹಣ ಹೈ. ಅವರು ಹೇಳಿದಂತ ವಿಷಯವನ್ನು ಕೂಡ ಗ್ರಹಣ, ನಿರ್ಣಿತವಾದಂತ ಅರ್ಥ, ನಿರ್ಣಯವಾದಂತ ಅರ್ಥ ವಿಷಯವನ್ನು ಕೂಡ ನಾವು ಇಲ್ಲಿ ಗ್ರಹಣ ಮಾಡಬೇಕು. ಸೊ ವಿಚಾರಕ ವಿಷಯ ರೂಪ ನಿರ್ಣಿತ ಅರ್ಥ ಹಿ ಸಿದ್ಧಾಂತ ಹೇ. ಈ ವಿಚಾರಕ ವಿಷಯ, ವಿಷಯ ರೂಪ ನಿರ್ಣಿತ. ವಿಚಾರಕ್ಕ ಯಾವುದು ವಿಷಯ ರೂಪ ಶಬ್ದ ಮುಂದಿಂದು ಇಂದಿನ ಪದಕ್ಕೆ ಸಂಬಂಧವನ್ನು ಜೋಡಿಸುತ್ತದೆ. ವಿಷಯ ರೂಪ ನಿರ್ಣಿತ ಅರ್ಥ. ನಿರ್ಣಿತ ಅರ್ಥ ಬೇರೆ ಅಲ್ಲ, ವಿಚಾರಕ ವಿಷಯ ಬೇರೆ ಅಲ್ಲ. ವಿಚಾರಕ ವಿಷಯನೂ ಬೇರೆ ಅಲ್ಲ, ನಿರ್ಣಿತ ಅರ್ಥನೂ. ಅದಕ್ಕ ರೂಪನು ಏನ ನಿರ್ಣಿತ, ಅದಕ್ಕ
ವಿಷಯ ರೂಪ ನಿರ್ಣಿತ. ರೂಪ ಅನ್ನೋದೇನ ವಿಷಯ ರೂಪ ನಿರ್ಣಿತ. ರೂಪ ಅನ್ನುವ 2 ಅಕ್ಷರ ಪದ ಏನದ ವಿಷಯ ಮತ್ತು ನಿರ್ಣಿತ 2 ಪದಕ್ಕೆ ಏನ್ ಮಾಡಿದ್ರೆ ಸಂಬಂಧವನ್ನು ಜೋಡಿಸುತ್ತದೆ. ಅಂದ್ರೆ ವಿಚಾರಕ್ಕೆ ಯಾವುದು ವಿಷಯವೋ ಅದೇ ನಿರ್ಣಿತವಾದಂತ ಅರ್ಥ ಈ ಸಿದ್ಧಾಂತ ಅದ್ರೆ ಸಿದ್ಧಾಂತವಾಗುತ್ತದೆ. ಯಾಕೆ? ಆದ್ದರಿಂದ ಪ್ರತಿವಾದಿ ಶಿಷ್ಯ ರೂಪ ಪವನಕರಿಕೆ ಅದು ತಗೊಂಡ್ರು ನೋಡಿ. ಅಜಾತ ಲಕ್ಷಣದಾಗ ಇಲ್ಲ, ಸಿದ್ಧಾಂತಿಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥ ಗ್ರಹಣ ಮಾಡ್ಬೇಕು, ಪ್ರತಿವಾದಿ ಗ್ರಹಣ ಮಾಡ್ಬೇಕಂತ. ಗುರು ಅಜಾತ ಲಕ್ಷಣ ಗುರುವನ್ನ ಗುರು ಉಪದೇಶನ ಸ್ವೀಕಾರ ಮಾಡಿ ಶಿಷ್ಯನ ಪ್ರಶ್ನೆಯನ್ನು ಸ್ವೀಕಾರ ಮಾಡ್ಬೇಕಂತ ನಾ ಹೇಳಿದಲ್ಲ. ಅದಕ್ಕೆ ಹೇಳ್ತಾರ ಪ್ರತಿವಾದಿ ಶಿಷ್ಯ ರೂಪ ಪವನಕರಿಕೆ ಪ್ರೇರಿತ ಸಿದ್ಧಾಂತಿ ಗುರು ರೂಪ ಮೇಘ ಹೇ ಪ್ರೇರಿತ. ಪ್ರತಿವಾದಿ ವಾದ ಮಾಡ್ಲಾರ್ದನೆ ಸಿದ್ಧಾಂತ ಉಪದೇಶ ಮಾಡಕ ಬರ್ತಿದ್ದಿಲ್ಲ. ಆ ನಂತರ ಶಿಷ್ಯ ಪ್ರಶ್ನೆ ಮಾಡ್ಲಾರ್ದನೆ ಗುರು ಉಪದೇಶ ಮಾಡಕ ಬರ್ತಿದ್ದಿಲ್ಲ. ಅದಕ್ಕ ಪ್ರತಿವಾದಿ ಶಿಷ್ಯ ರೂಪ ಪವನಕರಿಕೆ ಪ್ರೇರಿತ. ಹೆಂಗ ಮೋಡ ಬರ್ಬೇಕಾಗಿತ್ತು ಅಂದ್ರ ಗಾಳಿ ಬೇಕಿಲ್ಲ. ಮೋಡ ಬೇರೆಗಿಂದ ನಮ್ಮಲ್ಲಿ ಬರ್ಬೇಕಾಗಿತ್ತು ಅಂದ್ರ ಅಲ್ಲಿ ಮೋಡ ಇಳದ ಗಾಳಿ ಬಿಟ್ಟದ, ನಮ್ ಕಡೆ ಮಳೆ ಬರ್ತದ, ಸ್ವೀಕಾರ ಮಾಡ್ತೀವಿಲ್ಲ ನಾವು. ಯಾಕ? ಗಾಳಿ ಆ ಕಡೆಯಿಂದ ಈ ಕಡೆ ಬರಕತ್ತಿಂದ ಆ ಮೋಡವನ್ನು ನಮ್ ಕಡೆ ತೆಗೆದುಕೊಂಡು ಬರುತ್ತದೆ. ಹಂಗ ಇಲ್ಲಿ ಪ್ರತಿವಾದಿ ಮತ್ತು ಶಿಷ್ಯ ಇವ್ರು ಏನಿದ್ದಾರಂದ್ರೆ ಗಾಳಿ ಇದ್ದಂಗ. ಆ ಗಾಳಿ ಏನ್ ಮಾಡ್ತದ? ಪವನಕರಿಕೆ ಪ್ರೇರಿತ ಅವರ ಪ್ರೇರಣದಿಂದ ಆದಂತ ಸಿದ್ಧಾಂತಿವ ಗುರುರೂಪ ಮೇಘ. ಸಿದ್ಧಾಂತಿ ಅನ್ನೋದು ಮೋಡ, ಗುರು ಅನ್ನೋದು ಮೋಡ, ಸಿದ್ಧಾಂತಿ ಉಪದೇಶ ಮೋಡ, ಆ ನಂತರ ಗುರುವಿನ ಉಪದೇಶ ಮೋಡ. ಈ ಮೋಡ ಬರ್ಬೇಕಾಗಿತ್ತು ಅಂದ್ರ ಏನ್ ಬೇಕು? ಗಾಳಿ ಬೇಕು. ಗಾಳಿ ಯಾವುದು? ಶಿಷ್ಯ ಮತ್ತು ಪ್ರತಿವಾದಿ. ಸಿದ್ಧಾಂತಿಯಿಂದ ಉಪದೇಶ ಬರ್ಬೇಕಾಗಿತ್ತು ಅಂದ್ರೆ ಪ್ರತಿವಾದ ಮಾಡಬೇಕು. ಗುರುವಿನಿಂದ ಉಪದೇಶ ಬರ್ಬೇಕಾದ್ರೆ ಶಿಷ್ಯ ಪ್ರಶ್ನೆ ಮಾಡಬೇಕು. ಅದಕ್ಕ ಗುರು ರೂಪ ಮೇಘ. ತಿಸ್ಕರಿ ಬೈ ವಿಚಾರ ರೂಪ ಜಲಕಿ ವರ್ಷ ಹೇ. ಆ ಮೋಡದಿಂದ ಸಿದ್ಧಾಂತಿ ಮತ್ತು ಗುರುರೂಪ ಮೋಡದಿಂದ ಏನಾಗ್ತದ? ವಿಚಾರ ರೂಪ ಜಲಕಿ ವರ್ಷ. ವರ್ಷ ಅಂದ್ರೆ ಮಳೆ ಬರುತ್ತದೆ, ವಿಚಾರ ರೂಪ ಮಳೆ ಬರುತ್ತದೆ ವರ್ಷ. ತಾ ಸಹಿತ ತಾಕ ವಿಷಯ ರೂಪ ವೇದಕ ಸಿದ್ಧಾಂತ ಜಲ ಹೇ. ತಾ ಸಹಿತ ಅಂದ್ರೆ ವಿಚಾರ ಸಹಿತ, ತಾಕ ವಿಷಯ ರೂಪ ವಿಚಾರಕ ವಿಷಯವಾದಂತ ವೇದಕ ಸಿದ್ಧಾಂತ. ವಿಚಾರಕ ವಿಷಯ ಯಾವುದಪ್ಪ ಅಂದ್ರ ವೇದದ ಸಿದ್ಧಾಂತ. ಸಿದ್ಧಾಂತ ರೂಪ ಜಲ ಇರುತ್ತದೆ. ಅದಕ್ಕೆ ಹೇಳಿದಲ್ಲ ವಿಚಾರ ಚಂದ್ರೋದಯ. ವಿಚಾರ ಕಿಸ್ಕಾ ಕರ್ನ ಮೂರ್ತಿ ಅಲ್ಲ, ಮೈ ಕವನು ಬ್ರಹ್ಮ ಕವನ ವಿಚಾರ. ಅದಕ್ಕೆ ಅದೇ ವಿಷಯ ಇಲ್ಲಿ. ವಿಚಾರಕ ತಾ ಸಹಿತ ತಾಕ ವಿಚಾರ ರೂಪ ವಿಚಾರಕ ವಿಷಯ ರೂಪ ವೇದಕ ಸಿದ್ಧಾಂತ ರೂಪ ಜಲ ಹೇ. ಮೋಡ ಅಂದ್ರೆ ನೀರು. ಏನದಪ್ಪ ಅಂದ್ರ ವಿಚಾರಕ ವಿಷಯ ಯಾವುದು? ಸಿದ್ಧಾಂತ. ನಾನು ಯಾರಿದ್ದೀನಿ ಅನ್ನುವ ಪ್ರಶ್ನೆಗೆ ಉತ್ತರ, ಆ ನಂತರ ಬ್ರಹ್ಮ ಅಂದ್ರೆ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ, ಜಗತ್ತಂದ್ರೆ ಏನ್ ಅನ್ನುವ ಪ್ರಶ್ನೆಗೆ ಉತ್ತರ. ಅದು ನೀರು ಜಲ. ತಾಕ ಸಾಗರ್ ಕಿ ನ್ಯಾಯ ವಿಸ್ತೀರ್ಣ ಹೋನೆ ಕರೆ ಸಾಗರ್ ರೂಪ ಗ್ರಂಥ ಹೇ. ಆ ವಿಚಾರ ಸಿದ್ಧಾಂತ ಯಾವುದು? ನಾನು ಯಾರಿದ್ದೀನಿ, ಬ್ರಹ್ಮ ಅಂದ್ರೆ ಯಾರು, ಪ್ರಪಂಚ ಅಂದ್ರೆ ನೀವು ಪ್ರಶ್ನೆಗೆ ಏನು ಉತ್ತರ ಏನದಲ್ಲ, ಆ ಉತ್ತರವೇನದ? ಸಾಗರ ವಿಸ್ತಾರವಾಗಿ ಇರುತ್ತದೆ. ನಾಲ್ಕನೇ ತರಂಗದಾಗ ಇದು ವಿಚಾರವನ್ನು ಹೇಳ್ತಾರ ಅವ್ರು. ನಾನ್ ಬ್ರಹ್ಮ ಅಂದ್ರೆ ಯಾರು, ಪ್ರಪಂಚ ಅಂದ್ರೆ ಏನು, ಇದ್ರ ವಿಚಾರ 4ನೇ ತರಂಗದಾಗ ನಿಜವಾದಂತ ಉಪದೇಶ ನಡೀತದ ಅಲ್ಲಿ. ಅದಕ್ಕಂತ ಪೂರ್ವ ತಯಾರಿ ಅದು ಅಷ್ಟೇ. ನಾವ್ ಈ ಗ್ರಂಥದಾಗ ಪ್ರವೃತ್ತಿಯನ್ನು ಮಾಡಿಸ್ತಾರ, ನಮ್ಗೆ ಉಪದೇಶವನ್ನ ಮಾಡಿ ಇದ್ರೊಳಗ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಅನುಬಂಧವನ್ನು ಹೇಳಿ ನಮ್ಮನ್ನ ಏನ್ ಮಾಡ್ತಾರೆ? ಈ ಗ್ರಂಥದಲ್ಲಿ ಅಧ್ಯಯನ ಮಾಡಕ ಪ್ರವೃತ್ತಿ ಮಾಡ್ಸಕತ್ತಾರ ಅಷ್ಟೇ. ಸಾಗರೂಪ ಗ್ರಂಥ ಅಂದ್ರೆ ವಿಸ್ತಾರವಾಗಿ ವಿಚಾರ ಅಂದ್ರೆ ಈ ಸಿದ್ಧಾಂತ ವಿಚಾರಕ್ಕ ವಿಷಯವಾದಂತ ಯಾವ ಸಿದ್ಧಾಂತ ಏನದ ಆ ಸಿದ್ಧಾಂತ ಈ ಗ್ರಂಥದಲ್ಲಿ ಅತಿ ಅದಕ್ಕೆ ಇದಕ್ಕ ಸಾಗರ ರೂಪ ಗ್ರಂಥ ಅಂತ ಸಾಗರಕ್ಕ ಉಪಮಾ ಕೊಟ್ಟಿವಿ. ಹೆಂಗ ಸಮುದ್ರದಲ್ಲಿ ನೀರಿನ ಕೊರತೆ ಇಲ್ಲವೋ ಹಂಗ ಈ ಗ್ರಂಥದಲ್ಲಿ ಸಿದ್ಧಾಂತದ ಕೊರತೆನೇ ಇಲ್ಲ. ವಿಚಾರಕ್ಕ ವಿಷಯವಾದಂತ ಯಾವ ಸಿದ್ಧಾಂತದ ಆ ಸಿದ್ಧಾಂತದ ಕೊರತೆ ಈ ಗ್ರಂಥದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಈ ಗ್ರಂಥಕ್ಕೆ ಏನಂತ ಹೆಸರು ಹೇಳಿ ನಾವು? ವಿಚಾರ ಸಾಗರ. ವಿಚಾರದ ಸಾಗರ ಇದು.
ವಾಕಿ ಅಂದ್ರೆ ವಿಚಾರ ಸಾಗರ ಕಿ ಆದಿತ್ಯ ಲೇಖೆ ವಾಕ್ಯ ಅಂದ್ರೆ ಈ ವಿಚಾರ ಸಾಗರ ಆದಿತ್ಯ ಲೇಖೆ ಅಂತ ಪರ್ಯಂತಕ್ಕೆ ವರ್ಣೋಂಕಿ ಸಮಷ್ಟಿ ರೂಪ ಭೂಮಿಕಾ ಹೈ ಭೂಮಿಕಾ ಅಂದ್ರೆ ಭೂಮಿ ಹೈ ಅಂದ್ರ ಈ ವಿಚಾರ ಸಾಗರ ಗ್ರಂಥದಲ್ಲಿ ಆದಿತ್ಯ ಮೊದಲಿಂದ ಹಿಡಿದು ಅಂತ ಪರ್ಯಂತರವಾಗಿ ವರ್ಣಗಳ ಜೋಡಣೆ ಏನದಲ್ಲ ಸಮಷ್ಟಿ ವರ್ಣಗಳ ಜೋಡಣೆ ಇದು ಏನದಂದ್ರ ಭೂಮಿ ಹೇ ಇದು ಒಂದು ಭೂಮಿ ಇದ್ದಂಗ ಅದಕ್ಕೆ ಪದ ಅಂತ ಎದಕ್ಕಂತಾರೆ ವರ್ಣಗಳ ಸಮುದಾಯಕ್ಕೆ ಪದ ಅಂತ ಅರ್ಥ ಸಹಿತ ವರ್ಣಗಳ ಸಮುದಾಯಕ್ಕೆ ಪದ ಅಂತ ಅಂದ್ರೆ ವರ್ಣಗಳ ಸಮುದಾಯ ಹೆಂಗ್ ಬೇಕು ಯಾವ್ದಾರ ಅಕ್ಷರ ತಂದು ಕೊಡಕೊಂಡ ಅರ್ಥ ಸಹಿತ ಇರ್ಬೇಕು ವರ್ಣಗಳ ಜೋಡಣೆ ಅಕ್ಷರಗಳ ಜೋಡಣೆ ಅರ್ಥ ಸಹಿತವಾದಂತ ವರ್ಣಗಳ ಜೋಡಣೆಗೆ ಏನಂತಾರ ಪದ ಅಂತಾರ ಈ ಮೊದಲು ಗ್ರಂಥದ ಪ್ರಾರಂಭದ ಹಿಡಿದು ಮೊದಲು ಮಾಡಿಕೊಂಡು ಅಂತ್ಯ ಪರ್ಯಂತರವಾಗಿ ಏನು ವರ್ಣಗಳ ಜೋಡಣೆ ಪದಗಳ ರಚನೆ ಮಾಡಿದನು ಪದವನ್ಯಾಗ ವಾಕ್ಯ ಪದಗಳ ಸಮುದಾಯಕ್ಕೂ ವಾಕ್ಯ ಇವುಗಳೇನು ವರ್ಣಗಳ ಅಕ್ಷರಗಳ ಜೋಡಣೆ ಮಾಡಿನಲ್ಲ ಇದು ಒಂದು ಭೂಮಿ ಹೇ ತಾಮೇ ಉಕ್ತ ವೇದಕ ಸಿದ್ಧಾಂತ ರೂಪ ಜಲ ಬರೆ ಹೈ ಆ ವರ್ಣಗಳ ಜೋಡಣೆಯಲ್ಲಿ ಪದಗಳಲ್ಲಿ ವಾಕ್ಯದಲ್ಲಿ ಅರ್ಥ ಸಹಿತವಾದ ವರ್ಣಗಳ ಜೋಡಣೆಗೆ ಪದ ಅಂದರು ಪದ ಸಮುದಾಯಕ್ಕೂ ವಾಕ್ಯ ಅಂದರು ಎಂತ ಪದಗಳ ಸಮುದಾಯಕ್ಕೆ ವಾಕ್ಯ ಅಂತಾರ ಅರ್ಥವುಳ್ಳ ಪದಗಳ ಸಮುದಾಯಕ್ಕೆ ವಾಕ್ಯ ಅಂತ ಮತ್ತೆ ಇನ್ನೊಂದ್ ಸ್ವಲ್ಪ ಸೂಕ್ಷ್ಮ ಹೋದ್ರೆ ಇವೆಲ್ಲ ಶಬ್ದ ಪ್ರಮಾಣದ ಬರ್ತದೆ ಶಬ್ದ ಪ್ರಮಾಣ ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಮತ್ ಪದ ಸಮುದಾಯ ವಾಕ್ಯಂ ಶಬ್ದ ಪ್ರಮಾಣ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ ಒಂದು ಪದ ಜೋಡಿಸೋದು ಒಂದು ಪದ ಹೇಳಿ ಘಟ ಅಂತ ಬಿಟ್ಟು ಏನರ್ಥ ಕೊಡ ಅಂತ ವಾಕ್ಯ ಆಗ್ಬೇಕಂದ್ರೆ ವಾಕ್ಯ ಅಂದ್ರೆ ಅದು ಕೇಳಿದ ತಕ್ಷಣ ವ್ಯವಹಾರ ಆಗ್ಬೇಕಂದ್ರೆ ಏನ್ ಮಾಡೋದು ಘಟಮಾನಯ ಇಮಿಡಿಯೇಟ್ಲಿ ಆನಯ ಪದ ಇಮಿಡಿಯೇಟ್ಲಿ ಅಂದ್ರೆ ಘಟಂ ಆನಯ ಅಂದ್ವಿ ಅಂದ್ರೆ ಏನಾಗ್ತದ ವ್ಯವಹಾರ ಆಗ್ತದ ಘಟವನ್ನು ತೆಗೆದುಕೊಂಡು ಬರ್ತಕ್ಕಂಥ ವ್ಯವಹಾರ ಘಟ ಅಂದ್ರೆ ಏನ್ ವ್ಯವಹಾರ ಆಯ್ತು ಘಟ ಅಂದ್ರೆ ಕೊಡ ಅಂತ ಅಷ್ಟೇ ಆಯ್ತು ವ್ಯವಹಾರ ಆಗ್ಲಿಲ್ಲ ಅಲ್ಲಿ ವ್ಯವಹಾರ ಆಗ್ಬೇಕಾಗಿತ್ತಂದ್ರೆ ಆಕಾಂಕ್ಷ ಇನ್ನೊಂದು ಪದದ ಅಪೇಕ್ಷೆ ಮಾಡುತ್ತದೆ ಘಟ ಅನ್ನುವ ಪದ ಆದದ ಅಪೇಕ್ಷೆಯನ್ನು ಮಾಡುತ್ತದೆ ಘಟಮಾನಯ ಆಕಾಂಕ್ಷ ಮತ್ತೆ ಯೋಗ್ಯತೆ ಇರಬೇಕು ಆಕಾಂಕ್ಷೆ ಇರಬೇಕು ಪದಗಳ ಸಮುದಾಯಕ್ಕೆ ವಾಕ್ಯ ಅಂದ್ರಲ್ಲ ಆ ಪದಗಳ ಸಮುದಾಯ ಹೆಂಗಿರ್ಬೇಕು ಅಂದ್ರ ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಮತ್ ಪದ ಸಮುದಾಯ ವಾಕ್ಯಂ ಅಂತ ಆ ಪದಗಳು ಮತ್ತೆ ಯೋಗ್ಯತೆನೇ ಇರ್ಬೇಕು ವನಿನಾಂ ಸಿಂಚತೆ ಅಂತ ವನ್ಯ ಅಂದ್ರೆ ಬೆಂಕಿಯನ್ನು ಸಿಂಪಡಿಸುವ ಮಾಡ್ತೀರ ಕೆಲಸ ಆಗ್ತದೆ ಯಾಕ ಯೋಗ್ಯತೆ ಇಲ್ಲ ಪದಗಳ ಯೋಗ್ಯತೆ ಇಲ್ಲ ಅಲ್ಲಿ ವನ್ಯನಾಮ ಸಿಂಚತಿ ಅಂದ್ರಿ ಗುರುಗಳು ಹೇಳ್ಯಾರ ಅಂತ ತಗೊಂಡು ಬೆಂಕಿ ತಗೊಂಡು ತೋರ್ತೇವೆ ಅದು ಜಲನಾಮ ಸಿಂಚತಿ ಅಂದ್ರೆ ನೀರನ್ನು ಸಿಂಪಡಿಸುವ ಅಂದ್ರೆ ಈ ವಾಕ್ಯದಾಗ ಏನದ ಯೋಗ್ಯತೆ ಅದ ಸನ್ನಿಧಿ ಬೇಕು ಒಂದು ಪದ ಉಚ್ಚಾರ ಮಾಡಿದ ತಕ್ಷಣ ಇನ್ನೊಂದು ಪದದ ಸನ್ನಿಧಿ ಸಮೀಪ ಬರಬೇಕು ದೂರ ಆಗ್ಬಾರ್ದು ಅಂತರ ಆಗ್ಬಾರ್ದು ಸನ್ನಿಧಿ ಆ ನಂತರ ತಾತ್ಪರ್ಯನೇ ಇರಬೇಕು ಅಂತ ಹಿಂಗ ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಮತ್ ಪದ ಸಮುದಾಯ ವಾಕ್ಯಂ ಅಂದ್ರ ಅವ್ರು ಹೇಳೋದ ಅರ್ಥ ಏನಂದ್ರ ಈ ವಿಚಾರ ಸಾಗರ ಗ್ರಂಥದೊಳಗ ನಾನು ವರ್ಣಗಳ ಜೋಡಣೆ ಮಾಡೀನಿ ವರ್ಣಗಳ ಮುಖಾಂತರವಾಗಿ ಪದಗಳಿಂದ ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಮತ್ಪದ ತಾತ್ಪರ್ಯ ಇವುಗಳ ಸಮುದಾಯ ರೂಪವಾದಂತ ಪದಗಳಿಂದ ವಾಕ್ಯವನ್ನು ರಚನೆ ಮಾಡೀನಿ ಇದು ಅನ್ನೋದು ಭೂಮಿ ಅದ ಇದ್ರೊಳಗ ನಾ ಏನು ತುಂಬಿನಂದ್ರ ತಾಮೆ ಉಕ್ತ ವೇದಕ ಸಿದ್ಧಾಂತ ರೂಪ ಜಲ ಬರೆ ಹೈ ಮೇಲೆ ಹೇಳಿನಲ್ಲ ವಿಚಾರಕ ವಿಷಯ ಜೋ ಸಿದ್ಧಾಂತ ವಾದಿ ಪ್ರತಿವಾದಿ ಗುರು ಶಿಷ್ಯರಿಂದ ಮಾಡಲ್ಪಟ್ಟಂತ ಯಾವುದು ಜಡಚೇತನ ಆದಿಕ ಪದಾರ್ಥಂಕ ವಿವೇಚನಕೈಯೇ ನಿರ್ಣಯವಾದಂತ ಸಿದ್ಧಾಂತ ಏನದಲ್ಲ ವಿಚಾರಕ ವಿಷಯ ಸಿದ್ಧಾಂತ ಅದನ್ನ ತುಂಬಿರುತ್ತೇನೆ ಎದ್ರೊಳಗ ಈ ಪದದಿಂದ ಈ ವಾಕ್ಯದಲ್ಲಿ ಈ ಅಕ್ಷರಗಳ ಜೋಡಣೆಯಲ್ಲಿ ಈ ಪದಗಳಲ್ಲಿ ಈ ವಾಕ್ಯದಲ್ಲಿ ಅಂತ ಸಿದ್ಧಾಂತವನ್ನು ನಾನು ತುಂಬಿರುತ್ತೇನೆ ಜಲಬರೆ ಹೇ ಜಲ ಅಂದ್ರೆ ಇಲ್ಲಿ ಸಿದ್ಧಾಂತ ಯಾಕಂದ್ರೆ ಈ ಸಾಗರಕ್ಕೆ ಉಪಮ ಕೊಟ್ರಲ್ಲ ಅದಕ್ಕ ಸಿದ್ಧಾಂತ ದೃಷ್ಟಾಂತ ಕೂಡಿ ಹೇಳ್ತಾ ಇದೆ 3ನೇ ನಂಬರ್ ನೋಡಿ ಟಿಪ್ಪಣಿಯೊಳಗೆ 3ನೇ ನಂಬರ್ ಯಾಕೆ ಅಂದ್ರೆ ವಿಚಾರ ಸಾಗರಕ್ಕೆ ಇದು ತಿಳ್ಕೊಂಡ್ಬಿಡ್ ಯಾಕಂದ್ರೆ ವಿಚಾರ ಸಾಗರಕ್ಕೆ ಸಪ್ತ ಪ್ರಕರಣ ರೂಪ ತರಂಗಕ್ಕೆಯೇ ಲಹರಿಯ ಹೈ ಹೆಂಗ ಸಮುದ್ರದೊಳಗ ಒಂದಾದ ನಂತರ ಒಂದು ತೆರೆಗಳು ಬರುತ್ತವಲ್ಲ ಹಂಗ ಇದ್ರೊಳಗೆ ಏನದಂದ್ರ 7 ತೆರೆಗಳು ವಿಚಾರ ಸಾಗರ ಅಂದ್ರೆ ಈ ಗ್ರಂಥದಲ್ಲಿ ಈ ಸಾಗರ ರೂಪವಾದಂತ ಗ್ರಂಥದಲ್ಲಿ ಎಷ್ಟು ತೆರೆಗಳ 7 ತರಂಗ
ಸಪ್ತ ಪ್ರಕರಣ ರೂಪ ತರಂಗ ಕೈಯ ಲಹರಿ ಹಾಯ್ ತೆರೆಗಳಿದ್ದಾನೆ. ಯಾಮೆ ಇದರಲ್ಲಿ ಅನೇಕ ಚಂದ ರೂಪ ಸ್ವಲ್ಪ ಜಲ ಜಂತು ಹೈ. ಕೆಲವು ನಾವ್ ವ್ಯಾಕರಣವನ್ನು ಜೋಡಿಸಿವಿ, ಛಂದಸ್ಸು ಶಾಸ್ತ್ರ ಇದಲ್ಲ, ಈ ದೋಹ ಇದಲ್ಲ, ದೋಹದೊಳಗೆ ಏನದ ವ್ಯಾಕರಣ ಅದ. ಅದ್ರೊಳಗ ಜಲ ಜಂತು ಅಂದ್ರ ಆ ನೀರಿನೊಳಗೆ ಇರ್ತಾವ ಪ್ರಾಣಿಗಳು ಇರ್ತಾವಲ್ಲ, ಅವುಗಳು ಇದ್ದಂಗೆ ಇದ್ರಾಗ ಅನೇಕ ಚಂದ ರೂಪ ಸ್ವಲ್ಪ ಜಲ ಜಂತು. ಕಠಿಣ ಪ್ರಸಂಗ ರೂಪ ಮಕರ ಹೇ. ಹೆಂಗ ನೀರಿನೊಳಗ ಮೊಸಳೆ ಇರ್ತದಲ್ಲ, ಹಂಗ ಕೆಲವು ಜಾಗದೊಳಗ ಬಹಳ ಕಠಿಣ ಅದ, ತಿಳ್ಕೊಳಕ ಬಹಳ ಕಷ್ಟ ಆಗ್ತದ. ಒಂದೇ ಸಲಕ್ಕನೆ ಕೂಡ ಅರ್ಥದ ಜ್ಞಾನ ಆಗೋದನ್ನೇ ಇಲ್ಲ. ಅಷ್ಟು ಕೆಲವು ಸಂದರ್ಭದೊಳಗ ಕಠಿಣವಾದಂತ ಪ್ರಸಂಗನೂ ಕೂಡ ಈ ಗ್ರಂಥದೊಳಗ ಅದ. ತಿಳ್ಕೊರಿ ಹೆಂಗ ನೀರಿನೊಳಗ ಇದು ಮೊಸಳೆ ಇರ್ತದಲ್ಲ, ಹಂಗಿದು ಕಠಿಣ ಪ್ರಸಂಗ ಅಂದ್ರೆ ನಾವು ಮೊಸಳೆ ಇದ್ದಂಗ ಅನ್ಸದು, ಭಯ ಪಡ್ತೀವಲ್ಲ ಹಂಗ. ಉತ್ತಮ ಚಂದ ರೂಪ ಸಿಂಪಿಯ ಹೇ. ಅಲ್ಲಿನೂ ಕೂಡ ಸರಳವಾಗಿ ನೋಡ್ರಿ, ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ್ ಮತಿನಲಕೆ ಜಿಹಿ ಮತಿಲಕೆ ಸೋಮೈ ಶುದ್ಧ ಅಪಾರ ಅಂತಾರೆ. ಆನಂದ ಆಗ್ತದಿಲ್ಲ ಆಡುವಾಗ, ಅದ್ರ ಅರ್ಥ ತಿಳ್ಕೊಂಡು ಆಡ್ಬೇಕು. ನಾವು ಏನು ಮಂಗಲ ಮಾಡೋದ ಅರ್ಥ ಏನಂದ್ರೆ, ಯಾವುದೇ ಸ್ತೋತ್ರ ಮಾಡ್ರಿ ಏನೇ ಮಾಡ್ರಿ ಕೂಡ ಅರ್ಥದಿಂದ ಬೆನ್ನತ್ತಿ ಹೋಗ್ಬೇಕ ನಾವು. ಅಂದ್ರೆ ಏನಾಗ್ತದಂದ್ರೆ ಆನಂದ ಕೊಡ್ತದ ಅದು. ನಾವು ಆಡುವಾಗ ಆನಂದ, ಶಬ್ದವನ್ನು ಹೇಳಿದ್ರೆ ಆನಂದ ಆಗಲ್ಲ, ಶಬ್ದದ ಜ್ಞಾನ ಆನಂದ ಕೊಡುವುದಿಲ್ಲ, ಅರ್ಥದ ಜ್ಞಾನ ನಮಗೆ ಆನಂದ ಕೊಡ್ತದ. ಅದಕ್ಕೆ ಅದು ಹೇಳೋ ಈಗೆಲ್ಲ ಕೇಳಿರ್ತೀವಲ್ಲ, ಹಾಡುವಾಗ ಆ ಅರ್ಥ ಬೆನ್ನತ್ತಿಕೊಂಡು ಹೋದ್ವಿ ಅಂದ್ರೆ ಏನಾಗ್ತದ ಅಂದ್ರ ಆನಂದ ಆಗ್ತದ, ಮನಸ್ಸಿಗೆ ಆನಂದ ಆಗ್ತದ. ಹಂಗ ಉತ್ತಮ ಚಂದ ರೂಪ ಶಿಂಪಿಯ ಹೇ. ತಿನ್ಮೆ ವರ್ಣ ಮೈತ್ರಿ ಆದಿಕ ಮೌಕ್ತಿಕ ಹೇ. ಅವಳ ವರ್ಣಗಳ ರಚನಾತ್ಮಕವಾದಂತ ಶಕ್ತಿ ಅದಲ್ಲ, ಎಷ್ಟು ಸುಂದರವಾಗಿ ದೋಹವನ್ನು ರಚನೆ ಮಾಡಿದ್ದಾರಲ್ಲ. ಇವು ಹೆಂಗಿದ್ದ ಮುತ್ತುಗಳಿದ್ದ ಹಾಗೆ, ನೀರ್ನಾಗ ಸಿಗ್ತಾವಲ್ಲ, ಸಮುದ್ರದಾಗ ಸಿಗ್ತಾವಲ್ಲ ಮುತ್ತುಗಳಿದ್ದ. ಯಾಮೆ ವಿಚಾರ ಸಾಗರಮೆ ಶುದ್ಧ ಸ್ವರೂಪಕ್ಕೆ ನಿರ್ಣಯ ರೂಪ ಮಣಿ ಮಾಣಿಕ್ಯ ಆದಿಕ ಹೇ. ಇದ್ರೊಳಗೆ ಏನಾಗ್ತದ, ಶುದ್ಧ ಸ್ವರೂಪಕ್ಕೆ ನಿರ್ಣಯ. ಕೆಲವು ಜಾಗದೊಳಗ ಏನು ನಾವು ಸಿದ್ಧಾಂತವನ್ನ ನಿರ್ಣಯ ಮಾಡ್ತೀವಲ್ಲ, ಆ ನಿರ್ಣಯ ರೂಪ ಅರ್ಥ ಅಂದ್ರೆ ಮಣಿ ಇದ್ದಂಗ, ಮಾಣಿಕ್ಯ ಇದ್ದಂಗ, ವಜ್ರ ಇದ್ದ ಹಾಗೆ, ರತ್ನ ಇದ್ದ ಹಾಗೆ ಆದಿಕ. ವಿವೇಕಾದಿಕ ಸಾಧನ ರೂಪ ಚತುರ್ದಶ ರತ್ನ ಹೇ. ಈ ಗ್ರಂಥದೊಳಗ 14 ರತ್ನಗಳದ, 14 ರತ್ನ. ವಿವೇಕಾದಿಕ್, ವಿವೇಕವನ್ನೇ ಮೊದಲು ಮಾಡಿಕೊಂಡು, ಆದಿಕ್ ಮುಂತಾದಳು ಯಾವ್ಯಾವು? ಒಟ್ಟ 14 ಆಗ್ಬೇಕು ನೋಡ್ರಿ, ಏನ ಎನಸಿ ಹೇಳ್ರಿ, 14 ಹೇಳ್ಬೇಕು ಹೇಳ್ರಿ. ವಿವೇಕ ಹಂಗ ಹೇಳ್ಬೇಡ್ರಿ ನೀವು, ಹಂಗ ಹೋದ್ರೆ ಮತ್ತೆ ಗಣನೆ ಕಷ್ಟ ಆಗುತ್ತೆ. ವಿವೇಕ, ವೈರಾಗ್ಯ, ಶಮ, ದಮ. ದಮ ಅಂದ್ರೆ ಅಸ್ತಮ ರೋಗ ಅಂತ ಹೇಳೋದು. ಏನದು? ದಮಿ, ಶಮಿ, ಮತ್ ದಮ ಅಂದ್ರೆ ಅಸ್ತಮ ರೋಗ ಅಂದಂಗ ಆಯ್ತು. ಮತ್ ಇದಕ್ಕೆ ಅರ್ಥ ರತ್ನ ಆಗ್ಬಾರ್ದು. ದಮಿ ಶಬ್ದ, ಶಮೆ, ದಮೆ, ಮತ್ ಮೂರೇ ದೀಕ್ಷಾ ಶ್ರದ್ಧಾ ಸಮಾಧಾನ ಮುಮುಕ್ಷತ. ಮುಮುಕ್ಷತ, ಶ್ರವಣ ಮನನ ನಿಧಿಧ್ಯಾಸನ, ತತ್ವ ಪದಾರ್ಥ ಶೋಧನ, ಮಹಾವಾಕ್ಯ ಉಪದೇಶ. ಅದು 14 ಲೆಕ್ಕ ಮಾಡಿ. ಚತುರ್ದಶ ರತ್ನ ಈ ಗ್ರಂಥದಲ್ಲಿ. ಇವೆಲ್ಲ ರತ್ನಗಳಿದ್ದ ಹಾಗೆ. ಯಾಕೆ ಉಲ್ಲಂಘನ ಕರ್ನೆಕು ಜಿಜ್ಞಾಸುಕಿ ಬುದ್ಧಿ ರೂಪ ನೌಕಾ ಹೈ. ಈ ದಾಟಬೇಕಾಗಿತ್ತು ಅಂದ್ರ ಈ ವಿಚಾರ ಸಾಗರ ಗ್ರಂಥ ಸಂಪೂರ್ಣ ಅಧ್ಯಯನ ಮಾಡಿ, ಇದು ಸಂಪೂರ್ಣ ಅವ್ರು ಏನು ತಿಳಿಸ್ಬೇಕಾಗ್ಯದ ನಿಶ್ಚಲದಾಸರು, ಆ ಅರ್ಥವನ್ನು ನಾವು ತಿಳ್ಕೋಬೇಕಾಗಿತ್ತು ಅಂದ್ರ, ಅರ್ಥದ ಜ್ಞಾನ ಆಗಿ ನಮಗ್ ಫಲ ಸಿಗ್ಬೇಕಾಗಿತ್ತು, ಮೋಕ್ಷ ರೂಪ ಫಲ ಸಿಗ್ಬೇಕಾಗಿತ್ತು ಅಂದ್ರ ಏನು ಬೇಕು? ನೌಕಾ, ಬುದ್ಧಿ ರೂಪ ನೌಕಾ ಬೇಕು. ಬುದ್ಧಿ ಬುದ್ಧಿ ಬೇಕು. ಬುದ್ಧಿ ರೂಪ ನೌಕಾ ಹೈ. ಅಭ್ಯಾಸ ರೂಪ ಶುಭ ಪವನ ಹೈ. ಬುದ್ಧಿ ಇದ್ರ ಕೆಲಸ ಕೊಡಂಗಿಲ್ಲ. ಒಂದ್ ಏನ್ ಬೇಕು? ಶುಭ ಪವನ್, ಗಾಳಿ ಬೇಕು. ಯಾಕ ನೋಡ್ರಿ, ಈಗ ಕನ್ನಡದೊಳಗ ಅವ್ರ ನೌಕದ ಕೊಟ್ಟಾರ, ಅಲ್ಲಿ ಏನ್ ಮಾಡ್ಯಾರ? ಪರ್ದೆ ಕಟ್ಟ್ಯಾರ ನೋಡ್ರ. ಅದ್ರಾಗ ಚಂದ್ರದ ಗ್ರಂಥ ಮೊದಲು ನೌಕಾದಾಗ ಪರ್ದೆ ಕಟ್ಟ್ಯಾರ. ಪರ್ದೆ ಈಗ ಮಿಷನ್, ಈಗ ಅದ ಮಿಷನ್ ಬಂದವ್ರು ದಾಟ್ತಾರ ಮಿಷನ್. ಈಗ ಪರ್ದೆ ಯಾಕೆ ಕಟ್ಟ್ಯಾರ ಅವ್ರ? ಅದಕ್ಕ ಅವ್ ಹಿಂದಕ್ಕಿಂದ ಪರ್ದೆ ಕಟ್ಟ್ಯಾರ ಅವ್ರ. ಅದಕ್ಕ ಅಂದ್ರೆ ಏನು? ನಾವೀಗ ಪೂರ್ವಕ್ಕೆ ಹೋಗ್ಬೇಕಾಗ,
ಪೂರ್ವಕ್ಕೆ ಹೋಗ್ಬೇಕಾಗ್ಯದ. ನಮ್ಮದು ಲಕ್ಷ್ಯ ಏನದ ಪೂರ್ವಕ್ಕೆ ಹೋಗ್ಬೇಕಾಗ್ಯದ, ಆ ದಡ ಸೇರ್ಬೇಕಾಗ್ಯದ. ಎದ್ರ ಗಾಳಿ ಬಿಡುತ್ತೆ ಅಂದ್ರೆ ಎಲ್ಲಿಗೆ ಹೋಗ್ತಾನೆ ನೀವು? ಅಲಕ್ಷ್ಯಕ್ಕೆ ಹೋಗ್ತಾನೆ, ಪಶ್ಚಿಮಕ್ಕೆ ಹೋಗಿ ಬಿಡ್ತಾನ. ವಿಪರೀತವಾದಂತ ಗಾಳಿ ಬಿಡ್ತಂದ್ರೆ ಏನ್ ಮಾಡ್ತಾನೆ? ನಾವ್ ಯಾವ ಕಡೆಗೆ ಹೋಗ್ಬೇಕಾಗ್ಯದಲ್ಲ, ನಮಗ ಬೆನ್ನಿಗೆ ಗಾಳಿ ಬಿಟ್ರೆ ಬಡ 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 ಹೋಗ್ತೀವಿ ನಾವು. ನಮ್ ತದ್ ವಿರುದ್ಧವಾಗಿ ಗಾಳಿ ಬಿಡ್ತೀವಿ ಅಂದ್ರೆ ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾರ ಶುಭ ಪವನ, ಶುಭ ಶಬ್ದ ಒಳ್ಳೆ ಗಾಳಿ ಬೇಕು. ಒಳ್ಳೆ ಈಗ ಮೋಡ, ಗಾಳಿಯಿಂದ ಮೋಡ ಬರ್ತದ, ಮಳೆ ಆಗ್ತದ, ನಮ್ಗೆಲ್ಲರಿಗೂ ಬರ್ತದೆ. ಆಯ್ತು, ವಿಪರೀತ ಗಾಳಿ ಬಿಡ್ತು ಅಂದ್ರೆ ಮಳೆ ಆಗ್ತದೇನ್ರಿ? ಏನ್ರಿ ಮೋಡರ ಭಾರಿ ಇತ್ರಿ, ಗಾಳಿ ಏನ್ರಿ ಅದು? ಆ ಗಾಳಿ ಎಲ್ಲ ಮೋಡ ತಗೊಂಡ್ ಹೋಯ್ತು ನಮಗೆ. ಅದು ಶುಭ ಪವನ ಅಲ್ಲ, ಅದು ಶುಭ ಪವನ. ಅದಕ್ಕೆ ಇಲ್ಲಿ ಏನಂತಾರ, ನಾವು ನೌಕೆಯಿಂದ ನಾವು ದಾಟಬೇಕಾಗಿತ್ತು ಅಂದ್ರ ಗಾಳಿ ಹೆಂಗಿರ್ಬೇಕು? ಅದು ಇರ್ಬೇಕು. ನಾವ್ ಯಾವ ದಿಶೆ ಕೊಂತೀವಲ್ಲ, ನಮ್ ಬೆನ್ನಿಗೆ ಗಾಳಿ ಬಿಡ್ತು ಅಂದ್ರೆ ಹೆಂಗ ನಾವು ಸರಳವಾಗಿ ಹಂಗ ಮುಡ್ತೀವಲ್ಲ, ಹಂಗ ಇಲ್ಲಿ ಈ ಸಾಗರ ದಾಟಬೇಕಾಗಿತ್ತು. ವಿಚಾರವೆಂಬ ಸಾಗರವನ್ನು ನಾವು ದಾಟಬೇಕಾಗಿತ್ತಂದ್ರ ಏನ್ ಬೇಕಂತಾರ ಅವರು? ಶುಭ ಅಭ್ಯಾಸವೇ ಶುಭ ಪವನ. ಇಲ್ಲಿ ಅಭ್ಯಾಸ ರೂಪ ಶುಭ ಪವನ, ಅಭ್ಯಾಸ ಮಾಡ್ಬೇಕು. ಬ್ರಹ್ಮನಿಷ್ಠ ಗುರು ರೂಪ ಕರ್ಣಧಾರಣ ಕೇವಟ ಹೇ. ಕರ್ಣಧಾರ ಅಂದ್ರೆ ಕೇವಟ ಅಂಬಿಗ. ಯಾರು ಬೇಕು? ಬರೇ ಅಭ್ಯಾಸ ನಾ ಮಾಡ್ತಂದ್ರು ಇಲ್ಲ, ಬುದ್ಧಿನೂ ಅದ, ಅಭ್ಯಾಸನೂ ಮಾಡ್ತೀನಿ. ಗುರು ಬಿಟ್ಟು ಅಭ್ಯಾಸ ಮಾಡ್ತೀನಂದ್ರ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಏನ್ ಬೇಕು? ಕೇವಟ ಹೈ ಅಂದ್ರ ಬ್ರಹ್ಮನಿಷ್ಠ ಗುರು ರೂಪ ಕರ್ಣಧಾರಣ ಕೇವಟ. ಕರ್ಣಧಾರ ಅಂದ್ರೆ ಅಂಬಿಗ, ಬ್ರಹ್ಮನಿಷ್ಠ ಸದ್ಗುರು ಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ನಮಗ ಬೇಕು. ಅವ್ರ ಮುಖಾಂತರವಾಗಿನೇ ಉಪದೇಶವನ್ನು ಕೇಳಬೇಕು. ಯಾಕ ಅಂದ್ರೆ ವಿಚಾರ ಸಾಗರಕ ಸಂಸಾರ ರೂಪ ಕುದೇಶ ಸಂಬಂಧಿ ಅಜ್ಞಾನ ರೂಪ ಆವರ್ತಿ ರಹೆ. ಸಂಸಾರ ಸಂಬಂಧಿ ಯಾವುದು? ಸಂಸಾರಕ್ಕೆ ಕಾರಣವಾದದ್ದು ಅಜ್ಞಾನ. ಜನ್ಮ ಮರಣ ರೂಪ ಸಂಸಾರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರ. ಇದಕ್ಕೆ ಸಂಸಾರ ಅಂತ ಕರೀತಾರೆ. ನಾವೆಲ್ಲ ಏನ್ ತಿಳ್ಕೊಂಡಿರ್ತೀವಿ? ಮದುವೆ ಮಾಡ್ಕೊಂಡು ಮಕ್ಕಳು ಜನ್ಮ ಕೊಟ್ಟು ಅದನ್ನೇ ಮಾಡ್ಕೊಂಡು ಇದು ಸಂಸಾರ ಅಂದಿಲ್ಲ ಅವರು. ಸಂಸಾರ ಅಂದ್ರೇನು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಪುನಃ ತಾಯಿ ಗರ್ಭದೊಳಗ ನಾವು ಬರ್ತಕ್ಕಂಥದ್ದು ಇಹ ಸಂಸಾರ. ಇದಕ್ಕೆ ಸಂಸಾರ ಅಂತ ಕರೆದಾರೆ. ಈ ಸಂಸಾರಕ್ಕೆ ಕಾರಣವೇನು? ಮೂಲ ಕಾರಣ ಅಜ್ಞಾನ. ಅದಕ್ಕೆ ಕೂದೇಶ. ಈ ಕಡೆ ನಾವ್ ಇಲ್ಲೇ ಇದ್ದೀವಿ, ಸಮುದ್ರದಾಗ ಇದ್ರಾಗೆ ಇದ್ದೀವಿ ಇಲ್ಲ ನಾವು. ಜನ್ಮ ಮರಣ ರೂಪವಾದಂತ ಅಜ್ಞಾನ ಸಂಬಂಧ, ಅಜ್ಞಾನ ಜನ್ಮ ಮರಣ ರೂಪ ಸಂಸಾರಕ್ಕೆ ಸಂಬಂಧ ಉಳ್ಳಂತ ಅಜ್ಞಾನ ದೇಶದೊಳಗ ನಾವು ಇದ್ದೇವೆ. ಎಲ್ಲಿಗೆ ಹೋಗ್ಬೇಕು? ನಾವು ದಾಟಬೇಕಾಗ್ಯದಲ್ಲಿ ಅದನ್ನ. ಅದಕ್ಕೆ ಮೋಕ್ಷ ರೂಪ ಸ್ವದೇಶ ಸಂಬಂಧಿ. ನಾವು ಎಲ್ಲಿಗೆ ಹೋಗ್ಬೇಕಾಗ್ಯದ? ಮೋಕ್ಷಕ್ಕೆ ಹೋಗ್ಬೇಕಾಗ್ಯದ. ಆ ಮೋಕ್ಷ ರೂಪ ಊರಿಗೆ ಸಂಬಂಧಿಯಾದಂತ ಜ್ಞಾನ ರೂಪ ಭಾರತೀರ. ಆ ಕಡೆ ದಡಕ್ ಹೋದ ತಕ್ಷಣ ಮುಗಿತೆ ನಮ್ದು ಇಲ್ಲ, ಮುಂದೆ ಊರಿಗೆ ಹೋಗ್ಬೇಕಾಗತ್ತದಲ್ಲ. ಊರು ದಡ ಬಿಟ್ಟು ದೂರ 2-3 ಕಿಲೋಮೀಟರ್ ದೂರ ಊರ ಇರ್ತದ. ಅದಕ್ಕೆ ಶಬ್ದ ಪ್ರಯೋಗ ಮಾಡ್ಯಾರ. ಈಗ ಒಂದು ನದಿಯಿಂದ ನಾವು ದಾಟಬೇಕಾಗಿತ್ತು, ಹೊಳೆಯಿಂದ ದಾಟಬೇಕಾಗಿತ್ತು ಅಂದ್ರ ಎಷ್ಟಿರ್ತದ? ಸುಮಾರು 3 ಕಿಲೋಮೀಟರ್ ದೂರ ಇರ್ತಾವ ಊರು. ಯಾಕ ಮಳೆ ಬಂದಾಗ ಪೂರ ನೀರು ಅಷ್ಟು ಬಿಡ್ತದ. ಮಳೆ ಕಡಿಮೆ ಆದಾಗ ನಾವು ಈ ದಡದಿಂದ ಆ ದಡಕ್ಕೆ ಹೋಗ್ತಿರ್ತೀವಿ ಹಿಂದಕ್ಕಿಂದ. ಈಗೆಲ್ಲ ಬಿಟ್ಟು ಎಷ್ಟಿದ್ರು ಹೋತ್ರ, ಆ ಪ್ರಶ್ನೆ ಬೇರೆ. ಅಂದ್ರೆ ಏನದ? ಅದಕ್ಕೆ ಹೇಳ್ತಾರ ಅವ್ರು, ಈ ದಡ ಬೇರೆ ಊರು ಬೇರೆ. ಈ ದಡಕ ಸಂಸಾರ ಜನನ ಮರಣ ರೂಪ ಸಂಸಾರ ಎಂಬ ದಡಕ ಸಂಬಂಧಿ ಊರಿಗೆ ಸಂಬಂಧಿ ಯಾವ್ದದ? ಅಜ್ಞಾನ ರೂಪ ದಡ. ಅಲ್ಲಿ ಊರದ ಯಾವ್ದದು? ಜನ್ಮ ಮರಣ ರೂಪ ಸಂಸಾರ ರೂಪ ಊರಿಗೆ ಸಂಬಂಧ ಉಳ್ಳಂತ ಈ ಕಡೆ ದಡ. ನೀರಿಗೆ ಹತ್ತಿದ್ದು ದಡ ರೀ, ಅಜ್ಞಾನ ರೂಪ ಅದ. ಈಗ ಆ ಕಡೆ ಊರಿಗೆ ಹೋಗ್ಬೇಕಾದ್ರೆ ಆ ಕಡೆ ಊರು ಯಾವುದು? ಮೋಕ್ಷ ರೂಪ ಊರಿಗೆ. ಆ ಮೋಕ್ಷ ರೂಪ ಊರಿಗೆ ಸಂಬಂಧವಾದಂಥದ್ದು ಜ್ಞಾನ ರೂಪ ದಡ. ಜ್ಞಾನ ರೂಪ ದಡ, ಜ್ಞಾನ ದ್ವಾರನೇ ಊರಿಗೆ ಹೋಗ್ಬೇಕಲ್ಲ. ಈ ಕಡೆ ದಾಟಿ ಆ ದಡಕ್ಕೆ ಹೋದ್ಮೇಲೆ ಮುಂದೆ ಊರಿಗೆ ಹೋಗ್ಬೇಕಲ್ಲ ನಾವು. ಅದಕ್ಕೆ ಅವ್ರ ಶಬ್ದ ಪ್ರಯೋಗ ಮಾಡಕತ್ತಾರಲ್ಲ, ಆ ರೀತಿ ಶಬ್ದ ಪ್ರಯೋಗ ಮಾಡಕತ್ತಾರ. ಮೋಕ್ಷ ರೂಪ ಸ್ವದೇಶ ಸಂಬಂಧಿ. ಮೋಕ್ಷ ರೂಪ, ಮೋಕ್ಷ ಎಂಬ ಊರದ, ಆ ಊರಿಗೆ ಸಂಬಂಧ ಯಾವ್ದದ? ಆ ಕಡೆ ದಡನೇ ಅದ. ದಡಕ್ ಹೋದ್ಮ್ಯಾಗ ಊರಿಗೆ ಮುಡ್ತೇವೆ. ದಡಕ್ ಹೋಗ್ಲಾರ್ದ ಊರ್ ಹೆಂಗ್ ಮುಡ್ತೇನೆ? ಯಾವುದು? ಜ್ಞಾನ ರೂಪ ಭಾರತೀರ. ಆ ಕಡೆ ಭಾರತೀರ ಆ ಕಡೆ ದಡ. ನಾವ್ ಈ ಕಡೆ ದಡದಾಗಿದ್ದೀವಿ.
ಮೊದಲು ಈಗ ನಾವ್ ಇಲ್ಲಿ ಏನದ ಜನ್ಮಮಾನ ರೂಪ ಸಂಸಾರ, ಆ ಸಂಸಾರದಿಂದ ನಾವು ಬೇಸತ್ತು ಏನು ಮಾಡಿವಿ ಅಂದ್ರೆ ದಾಟಬೇಕಪ್ಪ, ಇದನ್ನು ದಾಟಿ ಹೋಗ್ಬೇಕು ಅಂತ ಇಚ್ಛೆ ಮಾಡಿ ಎಲ್ಲಿಗೆ ಬಂದಿವಿ? ಈಗ ಇಲ್ಲಿ ಈ ದಡಕ ಬಂದ್ವಿ. ಅಜ್ಞಾನದಿಂದ ಈ ದಡಕ, ಈ ದಡದಿಂದ ನಾವೇನ್ ಹೋಗ್ಬೇಕಾದ? ಆ ಊರಿಗೆ ಹೋಗ್ಬೇಕು, ಮೋಕ್ಷ ಎಂಬ ಊರಿಗೆ ಹೋಗ್ಬೇಕಾಗ್ಯದ. ಆ ಮೋಕ್ಷ ಎಂಬ ಊರಿಗೆ ಹೋಗ್ಬೇಕಾಗಿತ್ತಂದ್ರೆ ಆ ಕಡೆ ದಡಕ್ ಹೋಗ್ಬೇಕಲ್ಲ. ಆ ದಡ ಯಾವುದು? ಜ್ಞಾನ ರೂಪ ದಡ. ಜ್ಞಾನ ರೂಪ ದಡಕ್ ಹೋಗಿ ಆ ಕಡೆ ಊರಿಗೆ ಹೋಗ್ಬೇಕಾದ. ಜ್ಞಾನದೇವತ್ತು ಕೈವಲ್ಯಂ. ಯಾಕೆ ಅಂದ್ರೆ विचार सागरಕ್ಕೆ श्रद्धा पूर्वक पढ़ने रूप उल्लंघन करने का मोक्ष रूप स्वदेश की प्राप्ति फल है. ಎಷ್ಟು ಚಂದ! ಈ ವಿಚಾರ ಸಾಗರವನ್ನ ಶ್ರದ್ಧಾ ಪೂರ್ವಕ ಪಡನೆ ರೂಪ ಉಲ್ಲಂಘನ, ಶ್ರದ್ಧಾ ಭಕ್ತಿಯ ಪೂರ್ವಕವಾಗಿ ನಾವು ಅಭ್ಯಾಸ ಮಾಡಿದೀವಿ ಅಂದ್ರೆ, ಅಧ್ಯಯನ ಮಾಡಿದೀವಿ ಅಂದ್ರೆ, ಈ ವಿಚಾರ ಸಾಗರವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಅಧ್ಯಯನ ಮಾಡೋದೇ ದಾಟುವುದು ಅಂತ ಅರ್ಥ. ಅದು ಪಡನೆ ರೂಪ, ನಾ ಹೇಳಿದ್ದೇನೆ, ಪಡನೆ ಬೇರೆ ಅಲ್ಲ, ಉಲ್ಲಂಘನ ಬೇರೆ ಅಲ್ಲ, ಎರಡಕ್ಕೂ ಸಂಬಂಧ ಜೋಡಿಸ್ತಾ ರೂಪ. ಪಡನೆ ರೂಪ ಉಲ್ಲಂಘನ ದಾಟುವುದು, ಅಧ್ಯಯನ ಮಾಡೋದೇ ದಾಟುವುದು ಅಂತ, ಅಭ್ಯಾಸ ಮಾಡೋದೇ ದಾಟುವುದು. करने का मोक्ष रूप स्वदेश की प्राप्ति फल है. ನಾವು ಈ ವಿಚಾರ ಸಾಗರವನ್ನ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಅಭ್ಯಾಸ ಮಾಡಿದ್ವಿ ಅಂದ್ರೆ ಏನಾಗ್ತದ? ಮೋಕ್ಷ ರೂಪ ಫಲ ನಮಗ ಪ್ರಾಪ್ತಿ ಆಗುತ್ತದೆ. ಫಲ ಹೇ ಐಸಾ ಯಹಾ ವಿಚಾರ ಸಾಗರ ನಾಮ ಗ್ರಂಥ ಹೇ. ಪಂಡಿತ್ ಕುತಾಮ್ಜಿ ಹೇಳ್ತಾ ಇದ್ದಾರೆ, ನಿಶ್ಚಲ್ ದಾಸ್ತ್ರಿ ಮಾತ್ರ ಹೇಳ್ತಾ ಇಲ್ಲ, ಅದು ತಿಳ್ಕೊರ್ ನೀವು. ನಿಶ್ಚಲ್ ದಾಸ್ತ್ರಿ ಹೇಳ್ತಾ ಇಲ್ಲ, ಆ ವಿಚಾರ ಸಾಗರ ಕಹು ಅಂದ್ರ ಅರಷ್ಟು. ನಾ ವಿಚಾರ ಸಾಗರವನ್ನು ನಿಮಗೆ ಹೇಳ್ತೀನಿ ಅಂದ್ರೆ ಮುಗಿತವ್ರದ್ದು ನಿಶ್ಚಲ್ ದಾಸರು. ಅದಕ್ಕೆ ವಿಶೇಷವಾಗಿ ಪಂಡಿತ್ ಕುತಾಮ್ಜಿ ಅವರದ ವಿಚಾರ ಸಾಗರ ಒಂದು ಅಷ್ಟು ಸಾಮಾನ್ಯ ಗ್ರಂಥ ಅವ್ರು ಅಭ್ಯಾಸ ಮಾಡ್ಯಾರ. ಯಾರು? ಪಂಡಿತ್ ಕುತಾಮ್ಜಿ ಅವರು ಈ ಗ್ರಂಥವನ್ನ ಅಭ್ಯಾಸ ಮಾಡ್ಯಾರಲ್ಲ, ಇದು ಸಾಮಾನ್ಯ ಗ್ರಂಥ ಅಂತ ತಿಳ್ಕೊಬೇಡ್ರಪ್ಪ. ಅವ್ರು ಹೇಳಿಲ್ಲ, ಯಾರು? ಗ್ರಂಥಕಾರ ಹೇಳಿಲ್ಲ. ವಿಚಾರ ಸಾಗರ ಅಂದ್ರೆ ಈ ರೀತಿ ಐಸಾ ಯಹ ವಿಚಾರ ಸಾಗರ ನಾಮ ಗ್ರಂಥ ಹೇ. ಇಂಥ ವಿಚಾರ ಸಾಗರ ಎಂಬ ಹೆಸರಿನ ಗ್ರಂಥ ಇದು ಇರುತ್ತದೆ. ಪೇಕಿ ಮುದಿತ ಧೀರ ವೈ ಅಂದ್ರಲ್ಲ, ಇದನ್ನ ಈ ವಿಚಾರ ಸಾಗರ ಹೇಳ್ತೀನಲ್ಲ, ಇದ್ರ ಏನಾಗ್ತಾರ? ಮೂರು ಹೇಳ್ತಾರ. ಪೇಕಿ ಅಂದ್ರೆ ಒಂದು ಎರಡನೇದು ನೋಡ್ರಿ, ಅಲ್ಲೇ ತಳಗೆ ಟಿಪ್ಪಣಿ ಅದು ಎರಡನೇ ನಂಬರ್. ಪೇಕಿ ಕೈ ಗುರುಮುಖ ದ್ವಾರ ಶ್ರದ್ಧಾ ಭಕ್ತಿ ಪೂರ್ವಕ. ಯಾಕಂದ್ರೆ ವಿಚಾರ ಸಾಗರಕ ಯಾಕ? ಶ್ರವಣ ಮನನ ರೂಪ ವಿಚಾರ ಕಲಿಕೆ. ಪೇಕಿ ಅಂದ್ರೆ ಗುರು ಮುಖದ್ವಾರ, ಗುರುಮುಖದ್ವಾರ. ಶ್ರದ್ಧಾ ಭಕ್ತಿ ಪೂರ್ವಕ, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಎದ್ರ ಮ್ಯಾಗ ಇರಬೇಕು? ಶ್ರದ್ಧಾ ಅಂತ ಹೇಳೇ ಮೊದಲೇ ಮಾತಾಡು. ಗುರು ಶಾಸ್ತ್ರೇಶು ಯಾ ವಿಶ್ವಾಸ ಶ್ರದ್ಧಾ. ಗುರುವಿನ ಮೇಲೆ ಮೊದಲು ಶ್ರದ್ಧಾ ಇರಬೇಕು, ಆ ನಂತರ ಗುರು ಹೇಳ್ತಕ್ಕಂಥ ಶಾಸ್ತ್ರದ ಮೇಲೆ ಶ್ರದ್ಧಾ ಇರಬೇಕು. ಎರಡೂ ಬೇಕು. ಶಾಸ್ತ್ರದ ಮೇಲೇನು ನಂಬಿಕೆ ಇರಬೇಕು, ಶಾಸ್ತ್ರ ಹೇಳ್ತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಸದ್ಗುರುನಾಥನ ಮೇಲೇನು ನಂಬಿಕೆ ಇರಬೇಕು. ಅಂದಾಗ ಮಾತ್ರ ನಮಗೇನಾಗ್ತದ? ಜ್ಞಾನ. ಅದಕ್ಕೆ ಗುರು ಮುಖದ್ವಾರ ಶ್ರದ್ಧಾ ಭಕ್ತಿ ಪೂರ್ವಕ. ಯಾಕ? ಶ್ರವಣ ಮನನ ರೂಪ ವಿಚಾರಕರಿಕೆ. ಈ ಗ್ರಂಥನ ಶ್ರವಣ ಮಾಡು, ಶ್ರವಣ ಮಾಡಿದ್ದನ್ನ ಮನನ ಮಾಡು. ಶ್ರವಣ ಮನನ ರೂಪ ನಿಧಿಧ್ಯಾಸನ. ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ರೂಪ ವಿಚಾರಕರಿಕೆ. ವಿಚಾರ ಅಂದ್ರೆ ಏನು? ವಿಚಾರ ಅಂದ್ರೆ ಇದೆ, ಶ್ರವಣ ಮಾಡುದು. ಶ್ರವಣ ಮನನ ನಿಧಿಧ್ಯಾಸನಕ್ಕೆ ವಿಚಾರ ಅಂತ ಕರೀತಾರೆ. ಶ್ರವಣ ಮನನ ರೂಪ ವಿಚಾರಕರಿಕೆ, ವಿಚಾರವನ್ನು ಮಾಡು. ಇದಕ್ಕೆ ಪೇಕಿ ಅಂತ ಕರೆದು. ಅಂದ್ರೆ ಅವ್ರ ಗ್ರಂಥಕಾರ ಏನಂದ್ರೆ, ಈ ಗ್ರಂಥವನ್ನ ಏನ್ ಹೇಳ್ತಕ್ಕಂಥ ವಿಚಾರ ಸಾಗರ ಗ್ರಂಥವನ್ನ ನೀ ಸ್ವಂತ ಅಧ್ಯಯನ ಮಾಡಕ್ ಹೋಗ್ಬೇಡ. ಸ್ವಂತ ಅಧ್ಯಯನ ಮಾಡಕ್ ಹೋಗ್ಬೇಡ. ಏನ್ ಮಾಡು? ಗುರು ಮುಖದ್ವಾರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಈ ವಿಚಾರ ಸಾಗರ ಗ್ರಂಥವನ್ನು ಮೊದಲು ನೀ ಶ್ರವಣ ಮಾಡು. ಶ್ರವಣ ಮಾಡಿದ ಅರ್ಥವನ್ನ ಮನನ ಮಾಡು. ಮನನ ಮಾಡಿ ನಿರ್ಣಿತವಾದಂತ ಅರ್ಥದ ನಿಧಿಧ್ಯಾಸನವನ್ನು ಮಾಡು. ಅಂದ್ರೆ ಪ್ರಮಾಣಗತ ಸಂಶಯ ಹೋಗ್ತದ, ಪ್ರಮೇಯಗತ ಸಂಶಯ ಹೋಗ್ತದ, ಮತ್ತ ವಿಪರೀತ ಭಾವನ ಹೋಗುತ್ತದೆ. ಶ್ರವಣ ಮಾಡೋದ್ರಿಂದ ಪ್ರಮಾಣಗತ ಸಂಶಯ ಹೋಗುತ್ತದೆ, ಮನನ ಮಾಡೋದ್ರಿಂದ ಪ್ರಮೇಯಗತ ಸಂಶಯ ಹೋಗುತ್ತದೆ, ನಿಧಿಧ್ಯಾಸನ ಮಾಡೋದ್ರಿಂದ ವಿಪರೀತ ಭಾವನ ಹೋಗುತ್ತದೆ. ಪ್ರಮಾಣಗತ ಸಂಶಯ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಂಶಯ, ಪ್ರಮಾಣಗತ ಸಂಶಯ ಶಾಸ್ತ್ರ ಹೇಳ್ತಕ್ಕಂಥ ವಿಷಯದಲ್ಲಿ ಬರ್ತಕ್ಕಂಥ ಸಂಶಯ, ಪ್ರಮೇಯಗತ ಸಂಶಯ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿಶ್ಚಯ ಮಾಡಿದ್ರೆ ವಿಪರೀತ ಭಾವ.
ಇದೆಲ್ಲ ಹೋಗ್ಬೇಕಾಗಿತ್ತಂದ್ರೆ ಅದಕ್ಕೆ ಪ್ರಮಾಣದಲ್ಲಿ ಬರ್ತಕ್ಕಂಥ ಸಂಶಯ. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತ ಭಗವದ್ಗೀತೆ ಪರಮಾತ್ಮ ಶಾಸ್ತ್ರನೇ ಪ್ರಮಾಣ. ಇಲ್ಲಿ ಪ್ರಮಾಣಗತ ಸಂಶಯ ಅಂದ್ರೆ ಏನು? ಪ್ರಮಾಣದಲ್ಲಿ ಬರ್ತಕ್ಕಂಥ ಸಂಶಯ. ಪ್ರಮಾಣ ಅಂದ್ರೆ ಏನು? ಶಾಸ್ತ್ರನೇ ಇಲ್ಲಿ ಪ್ರಮಾಣ. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ, ಶಾಸ್ತ್ರನೇ ಇಲ್ಲಿ ಪ್ರಮಾಣ. ಏನು? ಕಾರ್ಯ ವ್ಯವಸ್ಥಿತ ಮಾಡಲಿಕ್ಕೆ ಇದು ಯೋಗ್ಯ ಅದ, ಇದು ಅಯೋಗ್ಯದ ಅಂತ ತಿಳ್ಕೊಬೇಕಾದ್ರೆ ಯಾವ್ದ ಮುಖಾಂತರ ತಿಳ್ಕೊಬೇಕ್ರಿ ಅಂದ್ರ ಶಾಸ್ತ್ರದ ಮುಖಾಂತರವಾಗಿ ತಿಳ್ಕೊಬೇಕು. ಮಂದಿ ಬಾಯಿಗಲ್ಲ. ಮಂದಿ ಬಾಯಿಗೆ ಏನಾಗ್ತದ? ಹೌದೋಗಿ ಎಲ್ಲ ಆಗ್ತದ, ಅಲ್ಲದ ಹೌದಾಗ್ತದ. ಅದಕ್ಕೆ ಅವ್ರ ಶಾಸ್ತ್ರ ಆಧಾರವಾಗಿ ಇಟ್ಕೋಬೇಕು ಅಂತಾರ ಅವ್ರು. ಅದಕ್ಕೆ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಂಶಯಕ್ಕೆ ಏನಂದ್ರ ಅವರು ಪ್ರಮಾಣಗತ ಸಂಶಯ. ಶಾಸ್ತ್ರ ಹೇಳ್ತಕ್ಕಂಥ ಪ್ರಮೇಯ ಅಂದ್ರೆ ವಿಷಯ. ಪ್ರಮೇಯ ಅಂದ್ರೆ ವಿಷಯ. ಯಾವುದ್ರಲ್ಲಿ? ಶಾಸ್ತ್ರ ಹೇಳ್ತಕ್ಕಂಥ ವಿಷಯದಲ್ಲಿ ಬರ್ತಕ್ಕಂಥ ಸಂಶಯಕ್ಕೆ ಏನಂತಾರ? ಪ್ರಮೇಯಗತ ಸಂಶಯ ಅಂತಕ್ಕಂಥ. ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿಶ್ಚಯ ಮಾಡ್ತಿದ್ದಂದ್ರ ವಿಪರೀತ ಭಾವನ. ವಿರುದ್ಧವಾಗಿ ನಿಶ್ಚಯ ವಿಪರೀತ ಭಾವನ. ಅದಕ್ಕ ಶಾಸ್ತ್ರದಾಗ ಸಂಶಯ ಬಂತ, ಇದು ಹೋಗ್ಬೇಕಾಗಿತ್ತಂದ್ರ ಶ್ರವಣ ಮಾಡು. ಏನು ಶ್ರವಣ ಮಾಡು? ಎದ್ರಾಗ ಸಂಶಯ ಬಂದ ಅದನ್ನೇ ಶ್ರವಣ ಮಾಡು. ಶಾಸ್ತ್ರದಾಗ ಸಂಶಯ ಬರ್ತಿಲ್ಲ, ಆ ಶಾಸ್ತ್ರ ಶ್ರವಣ ಮಾಡು. ಶಾಸ್ತ್ರ ಶ್ರವಣ ಮಾಡಿದ್ರೆ ಶಾಸ್ತ್ರ ಬರ್ತಕ್ಕಂಥ ಸಂಶಯ ನಿವೃತ್ತಿ ಆಗುತ್ತದೆ. ಶ್ರವಣ ಮತ್ತ ಮನನ ಮಾಡು. ಶಾಸ್ತ್ರ ಹೇಳ್ತಕ್ಕಂಥ ವಿಷಯದಾಗ ನಿನ್ನ ಸಂಶಯ ಬಂದಿದಿಲ್ಲ, ಆ ವಿಷಯವನ್ನೇ ಮನನ ಮಾಡು. ಅಂದ್ರೆ ಏನು? ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮನ ಚಿಂತನೆಯನ್ನು ಮಾಡು. ಮಾಡಿದಾಗ ನಿನಗೇನು ಸಂಶಯ ಬಂದದ? ವಿಷಯ ಏನ್ ಜೀವ ಬ್ರಹ್ಮರ ಭೇದ ಕರೇನೋ ಏನ್ ಅಭೇದ ಕರೇನು ಅನ್ನುವ ಸಂಶಯ ಬಂದದಲ್ಲ, ನೀ ಮನನ ಮಾಡಿದೆ ಅಂದ್ರ ಅದು ನಿವೃತ್ತಿ ಆಗುತ್ತದೆ. ಈ ನಿಧಿಧ್ಯಾಸನವನ್ನು ಮಾಡು, ಸದಾ ನಿನ್ನ ವೃತ್ತಿ ಆತ್ಮಾಕಾರ ಆಗ್ತದ. ಅವಾಗ ನಿಂಗೆ ವಿಪರೀತ ಭಾವನೆ ಏನದಲ್ಲ. ಏನ್ ವಿಪರೀತ ಭಾವನೆ? ದೇಹಾದಿ ಪ್ರಪಂಚನೇ ಸತ್ಯ ಅನ್ನೋ ವಿಪರೀತ ಭಾವನೆ ಅಲ್ಲ. ನಿನಗೆ ಬ್ರಹ್ಮ ಸತ್ಯ ಅನ್ನೋದು ಬಂತು, ನಿನಗೆ ಜ್ಞಾನ ನಿಶ್ಚಯ ಆಯ್ತು. ವೃತ್ತಿ ತದಾಕಾರ ಬ್ರಹ್ಮಾಕಾರ ಸದಾ ಬ್ರಹ್ಮಾಕಾರ ಆಗಕತ್ತು ಅಂದ್ರ ಅದಕ್ಕಿಂತಲೂ ಭಿನ್ನವಾದಂತ ಈ ಪ್ರಪಂಚ ನಿತ್ಯ ಅಂತ ನಿರ್ಣಯ ಆಗ್ತದ. ಅದು ವಿಪರೀತ ಭಾವನೆ ನಿವೃತ್ತಿ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ರೂಪ ವಿಚಾರ ಅಂತ ಹೇಳಿದ್ರು. ಅದು ವಿಚಾರ ಮಾತು. ಈ ಇನ್ನೊಂದು ಮುದಿತದ ಧೀರ ಮುದಿತ ವೈ. ಧೀರಂದು ಒಂದು ಬಂದದ, ಮುದಿತ ಒಂದು ಬಂದದ. ಮೂರನೇ ಮುದಿತದ ಮ್ಯಾಗ ಬಂದದ ಟಿಪ್ಪಣಿ. ಮೂರನೇ ಟಿಪ್ಪಣಿ ಮುದಿತ ಕೈ ಒಂದು. ಮುದಿತ ಅಂದರೆ ಸ್ವರೂಪಕ್ಕೆ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ ಅವಿದ್ಯಾ ತತ್ಕಾರ್ಯ ರೂಪ ಅನರ್ಥಕಿ ನಿವೃತ್ತಿ ಪೂರ್ವಕ ಪರಮಾನಂದಕ್ಕೂ ಪ್ರಾಪ್ತಿ ಹೋವೆ. ಯಾವಾಗ ಶ್ರವಣ ಮನನ ನಿಧಿಧ್ಯಾಸನವನ್ನು ಅಧಿಕಾರಿ ಪುರುಷ ಮಾಡಿದಾಗ ಅವನಿಗೇನಾಗ್ತದ? ಸ್ವರೂಪ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ. ಸ್ವರೂಪದ ಸಾಕ್ಷಾತ್ಕಾರ ಅಂದ್ರೆ ಬೇರೆ ಅಲ್ಲ, ಅಪರೋಕ್ಷ ಜ್ಞಾನ ಅಂದ್ರೆ ಬೇರೆ. ರೂಪ ಲಕ್ಷ್ಯದಾಗ ಬಹಳ ಇರತ್ತ, ಮತ್ತೆ ಅದಕ್ಕೊಂದು ಅರ್ಥ ಬೇರೆ ಇದಕ್ಕೊಂದು ಅರ್ಥ ಬೇರೆ ಮಾಡೋದಿಲ್ಲ, ಅರ್ಥ ಒಂದೇ ಅದ. ಸ್ವರೂಪ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ. ಈ ಅಧ್ಯಯನ ಮಾಡ್ತಾ ಶ್ರವಣ ಮನ ನಿಧ್ಯಾಸನ ಮಾಡ್ತಕ್ಕಂಥ ಅಧಿಕಾರಿಗೆ ಏನಾಗ್ತದ? ಅಪರೋಕ್ಷ ಜ್ಞಾನವಾಗುತ್ತದೆ. ಯಾರ ಅಪರೋಕ್ಷ ಜ್ಞಾನ? ಸ್ವರೂಪದ ಸಾಕ್ಷಾತ್ಕಾರ ಆತ್ಮಜ್ಞಾನವಾಗುತ್ತದೆ. ಅವಿದ್ಯೆ ಅವಾಗ ಆತ್ಮಜ್ಞಾನ ಆದ ತಕ್ಷಣ ಏನಾಗ್ತದ? ಅವಿದ್ಯೆ ತತ್ಕಾರ್ಯ ರೂಪ ಅನರ್ಥಕ್ಕೆ ನಿವೃತ್ತಿ ಪೂರ್ವಕ. ಯಾವಾಗ ಸ್ವರೂಪದ ಸಾಕ್ಷಾತ್ಕಾರ ಆಯ್ತು, ಜ್ಞಾನ ಆಯ್ತು ಅಂದ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಯಾವಾಗ ಅದಕ್ಕೆ ಅರಿವಿನಿಂದ ಮರೆವೇಳುವುದು ಜ್ಞಾನ ಪ್ರತಿಪಾದಿಸೋದು. ಅರಿವಿನಿಂದ ಮರೆವೇಳುವುದು. ಯಾವಾಗ ಅರಿವಾಯ್ತು, ಸ್ವರೂಪ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಏನಾಗ್ತದ? ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ನಿವೃತ್ತಿ ಆಗುತ್ತದ. ಅಜ್ಞಾನವಾಯ್ತು ಅಂದ್ರೆ ಪರಮಾನಂದದ ಪ್ರಾಪ್ತಿ ಹೋಗಿ ಪ್ರಾಪ್ತ ರೂಪ ಪ್ರಾಪ್ತಿಯ ಪರಮಾನಂದದ ನಮ್ಮಲ್ಲಿರ್ತಕ್ಕಂಥ ಆನಂದದ ಆವಿರ್ಭಾವ ಆಗ್ತದೆ. ಇದಕ್ಕೆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅಂತ ಕರೀತಾರೆ. ಯಾವಾಗ ತತ್ವಜ್ಞಾನ ಆಗ್ತದ, ತತ್ವಜ್ಞಾನ ದ್ವಾರ ಅಜ್ಞಾನ ನಿವೃತ್ತಿ ಆಗ್ತದ. ಅಜ್ಞಾನ ನಿವೃತ್ತಿ ಆದಾಗೇನು ಸ್ವರೂಪಾನಂದ ಆನಂದದ ಅನುಭವ, ನಿರಾವರಣ ಪರಿಪೂರ್ಣವಾದಂತ ಆನಂದದ ಅನುಭವ ಏನದಲ್ಲ, ಇದಕ್ಕೆ ಜೀವಕ್ಷಣದ ಅವಸ್ಥೆ ಅಂತ, ಇದಕ್ಕೆ ಮುದಿತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮುದಿತ ಅಂದ್ರೆ ಜೀವನ್ಮುಕ್ತಿ. ಅಂದ್ರ ಅವ್ರು ಹೇಳ್ತಾರ, ಈ ವಿಚಾರ ಸಾಗರವನ್ನು ಹೇಳ್ತೀನಲ್ಲ, ಇದನ್ನ ಗುರುಗಳ ಮುಖಾಂತರವಾಗಿ ಶ್ರದ್ಧಾ ಭಕ್ತಿ ಪೂರ್ವಕ ಶ್ರವಣಮನ ನಿಧ್ಯಾಸನ ಮಾಡಿದಂತ ಅಧಿಕಾರಿ ಪುರುಷನಿಗೆ, ಎಲ್ಲರಿಗೆ ಅಲ್ಲ, ಮತ್ತೆ ಓದ್ಯರಿಗೆಲ್ಲರಿಗೆಲ್ಲ, ಬಹಳ ಮಂದಿ ಓದ್ಯರಿಗೆಲ್ಲರಿಗೆ, ಅಧಿಕಾರಿ ಪುರುಷನಿಗೆ ಈ ರೀತಿಯಿಂದ ನಾ ಏನ್ ಹೇಳಿ ಆ ರೀತಿ ನಡ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಂತ ಅಧಿಕಾರಿ ಪುರುಷನಿಗೆ ಸ್ವರೂಪ ಸಾಕ್ಷಾತ್ಕಾರವಾಗಿ ಅಜ್ಞಾನ ನಿವೃತ್ತಿಯಾಗಿ ಮೋಕ್ಷ ರೂಪ ಆನಂದದ ಪ್ರಾಪ್ತಿ ಆಗುತ್ತದೆ. ಈಗ
ಧೀರ ವೈ ಅಂದ್ರಲ್ಲ, ಧೀರ ಅದು ಮೊನ್ನೆ ಅಪೂರ್ಣ ಹೇಳಿದೆ. ನಾಲ್ಕನೇ ಡಿಫ್ರೆನ್ಸ್. ಧೀ ಜೋ ಬುದ್ಧಿ ತಾಕು ರ ಕೈಯೇ ವಿಷಯಂತೆ ರಕ್ಷಾ ಕರೆ. ದಿ ಅಂದ್ರೆ ಬುದ್ಧಿ, ಧೀರ ಅನ್ನೋ ಶಬ್ದ ಪ್ರಯೋಗ ಮಾಡಕ್ಕೆ. ದಿ ಅಂದ್ರೆ ಬುದ್ಧಿ, ರ ಅಂದ್ರ ವಿಷಯಗಳಿಂದ ರಕ್ಷಣೆ ಮಾಡುವುದು. ಏನನ್ನ ಬುದ್ಧಿಯ ವೃತ್ತಿಯನ್ನು. ವಿಷಯಂತೆ ರಕ್ಷಾ ಕರೆ ಐಸಾ ಜೋ ಬ್ರಹ್ಮಚಾರ್ಯ ಆದಿಕ ಸಾಧನ ಕರಿ ಸಂಪನ್ನ ಅಧಿಕಾರಿ ಸೋ ಇಹ ಧೀರ ಕೈಹೆ. ಐಸಾ ಈ ವಿಷಯಗಳಿಂದ ಬುದ್ಧಿಯನ್ನು ಯಾವನು ರಕ್ಷಣೆ ಮಾಡಿಕೊಂಡಿದ್ದಾನೆಯೋ ಅಂತ ಯಾವ ಬ್ರಹ್ಮಚಾರ್ಯ ಆದಿಕ ಸಾಧನ ಕರಿ ಸಂಪನ್ನ, ಬ್ರಹ್ಮಚಾರ್ಯನ್ನೇ ಮೊದಲು ಮಾಡಿಕೊಂಡು ಶಾಸ್ತ್ರದಲ್ಲಿ ಏನು ಸಾಧನಗಳನ್ನು ಹೇಳ್ಕೊಂಡು ಬಂದಿದ್ದಾರ ಆ ಸಾಧನ ಸಂಪನ್ನವಾದಂತ ಅಧಿಕಾರಿನೇ ಇಲ್ಲಿ ಏನದ ಧೀರ ಅನ್ನೋ ಶಬ್ದಕ್ಕೆ ಅರ್ಥ. ವಿವೇಕ, ವೈರಾಗ್ಯ, ಶಮಾಧಿ, ಸಂಪತ್ತಿ, ಮುಮುಕ್ಷತ ಇವು 4 ಸಾಧನ ಸಹಿತವಾದಂತ ಅಧಿಕಾರಿನೇ ಏನಿದ್ದಾನಂದ್ರೆ ಇಲ್ಲಿ ಧೀರ ಅನ್ನುವ ಪದಕ ಅರ್ಥ. ಧೀರ ಸಹಿತ ವಿಡಿಯೋ ಆನ್ ಮ್ಯೂಟ್ ಮಾಡ್ರಿ 3 ನಿಮಿಷ. ಮುಂದಿನ ನೋಡಿ ಹೇಳ್ತಾನೆ. ಈಗ ಮುಂದಿನ ಮ್ಯಾಮ್ ವಿಷಯ 7ನೇ ದೋಹ, 6 ದೋಹ ಆಗಿರೋದ್ರಲ್ಲಿ 7ನೇ ದೋಹ, ದೋಹ ನಂಬರ್ 7 ಟಿಪ್ಪಣಿ ಮುಗಿತ್ರಿ. ಸೂತ್ರ ಭಾಷ್ಯ ವಾರ್ತಿಕ ಪ್ರವೃತ್ತಿ ಗ್ರಂಥ ಭೌತ ಸುರಭಾನಿ. ಯದ್ಯಪಿಕಾರ ಶಂಕ ಮಾಡ್ತಾನ, ನೀವು ಈಗ ಹಿಂದಿ ಭಾಷೆಯೊಳಗೆ ವಿಚಾರ ಸಾಗರ ಅಂತ ಒಂದು ಗ್ರಂಥ ಬರೆಯಕತ್ತೀರಿ ಅಲ್ಲ, ಇದನ್ನೆಲ್ಲ ಯಾರು ಅಭ್ಯಾಸ ಮಾಡ್ತಾರೆ? ಇದನ್ನೆಲ್ಲ ಯಾರು ಅಭ್ಯಾಸ ಮಾಡ್ತಾರೆ? ಯಾಕ ಅಂದ್ರ ಏನಂತಾರ ಇಲ್ಲಿ ಸೂತ್ರ ಭಾಷೆ ವಾರ್ತಿಕವನ್ನೇ ಮೊದಲು ಮಾಡಿಕೊಂಡು ಸುರಭಾನಿ ಗ್ರಂಥ ಅಂದ್ರ ಸುರಭಾನಿ ಅಂದ್ರ ಸಂಸ್ಕೃತ ಭಾಷೆ ಒಳಗ ಅನೇಕ ಗ್ರಂಥಗಳದಾವ. ಆಲ್ರೆಡಿ ವೇದಾಂತವನ್ನು ಪ್ರತಿಪಾದನೆ ಮಾಡಿದ ಅನೇಕ ಗ್ರಂಥಗಳು. ಅದಕ್ಕನೆ ಅವ್ರು ಏನಂದಾರ, ಅವರು ಶ್ಲೋಕಾರ್ಜುನ ಪ್ರವೃಕ್ಷಾಮಿ ಅದುಕ್ತ ಗ್ರಂಥ ಕೋಟಿ ಬಿ. ಶಂಕರಾಚಾರ್ಯ ಶಿಷ್ಯರಿಗೆ ಹೇಳಿದ್ರಂತ, ಏನಂತ? ಕೋಟಿ ವೇದಾಂತ ಗ್ರಂಥಗಳು ಅಲ್ಲಿ ಹೇಳ್ತಾರೆ. ಯದುಕ್ತ ಗ್ರಂಥ ಕೋಟಿ ಬಿ, ಕೋಟಿ ಗ್ರಂಥಗಳದಾವು. ಏನನ್ನು ಪ್ರತಿಪಾದನೆ ಮಾಡ್ತಕ್ಕಂಥ? ವೇದಾಂತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಕೋಟಿ ಗ್ರಂಥಗಳು ಆಲ್ರೆಡಿ ಅದಾವು. ಯದ್ಯಪಿಕಾರ ಅಂತಾನ, ಯದ್ಯಪಿಕಾರ ಕೋಟಿ ಗ್ರಂಥಗಳು ಅದಾವು. ಯಾವುದು? ಸಂಸ್ಕೃತ ಭಾಷೆ ಒಳಗ ಸೂತ್ರ, ಬ್ರಹ್ಮಸೂತ್ರ, ಆನಂತರ ಭಾಷ್ಯ, ವಾರ್ತಿಕ ಮೊದಲಾದ ಕೋಟಿ ಗ್ರಂಥಗಳು ವೇದಾಂತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಂಸ್ಕೃತ ಭಾಷೆ ಒಳಗ ಕೋಟಿ ಗ್ರಂಥಗಳದಾವ. ಮತ್ತ ಅವನು ಅಭ್ಯಾಸ ಮಾಡ್ತಾರ. ಸುಮ್ಮನೆ ಯಾಕೆ ಭಾಷಾ ಗ್ರಂಥ ಬರೆಯಕತ್ತೀರಿ? ಗ್ರಂಥ ಬರೆದಲ್ಲಿ ಸುಮ್ಮನೆ ಯಾಕೆ ಹೈರಾಣ ಹಾಕತ್ತೀರಿ? ನೀವು ಬರ್ತಕ್ಕಂಥದ್ದು ನಿಷ್ಫಲ ಆಗುತ್ತದೆ. ಈ ಗ್ರಂಥ ಏನು ಹಿಂದಿ ಭಾಷೆ ಒಳಗೆ ಬರೀತಿರಲ್ಲ, ಯಾರು ಅಧ್ಯಯನ ಮಾಡಿರಲಿ ಎಲ್ಲ ಸಂಸ್ಕೃತ ಅಭ್ಯಾಸ ಮಾಡ್ತಾರ. ಯಾಕ? ಕೋಟಿ ಕೋಟಿ ಗ್ರಂಥಗಳು ಪರಮಾತ್ಮನೇ ಅವತಾರ ತೆಗೆದುಕೊಂಡು ಬಂದು ಬರೆದನ ಬ್ರಹ್ಮಸೂತ್ರವನ್ನ ವ್ಯಾಸ ಮಹರ್ಷಿಗಳು. ಶಂಕರನ ಅವತಾರ ಶಂಕರಾಚಾರ್ಯ ಭಾಷ್ಯವನ್ನು ಬರೆದಿದ್ದಾರೆ ಬ್ರಹ್ಮಸೂತ್ರಕ್ಕ. ಭಗವದ್ಗೀತಕ್ ಸ್ವತಃ ಪರಮಾತ್ಮನೇ ಉಪದೇಶ ಮಾಡಿನ ಭಗವದ್ಗೀತಾ. ಅವನ್ ಅಭ್ಯಾಸ ಮಾಡ್ತಾರ. ಪರಮಾತ್ಮನೇ ಹೇಳೇನಲ್ಲ, ಪರಮಾತ್ಮ ಹೇಳಿದ ಸಂಸ್ಕೃತ ಗ್ರಂಥವನ್ನು. ಉಪನಿಷತ್ ಅದ, ದೈವವಾಣಿ ಅದ, ದೇವವಾಣಿ ಅದ. ಉಪನಿಷತ್ ಅಧ್ಯಯನ ಮಾಡ್ತಾರ, ಬ್ರಹ್ಮಸೂತ್ರ ಅಭ್ಯಾಸ ಮಾಡ್ತಾರ, ಭಗವದ್ಗೀತಾ ಅಭ್ಯಾಸ ಮಾಡ್ತಾರ. ಎಷ್ಟೋ ಮಂದಿ ಮಹಾತ್ಮರ ಸ್ಮೃತಿ ಗ್ರಂಥಗಳನ್ನು ಬರೆದಿದ್ರು, ಅವನ್ ಅಭ್ಯಾಸ ಮಾಡ್ತಾರ. ಅವೆಲ್ಲ ಅಭ್ಯಾಸ ಮಾಡ್ತಾರ. ಅವೆಲ್ಲ ಗ್ರಂಥ ಇರಾಕಾಗ್ಲಿ, ಮತ್ತೆ ಒಳ್ಳೆ ಎಷ್ಟೇ ಗ್ರಂಥ ಯಾಕೆ ನೀವು ಬರೀತೀರಿ? ಯದ್ಯಪಿಕಾರ ಶಂಕ ಮಾಡ್ತಾನೆ. ಗ್ರಂಥ ಹೌದು ಸುರಭಾನಿ ಬಹಳ ಅದಾವ್ರಿ. ಅದಕ್ಕೆ ಗ್ರಂಥಕಾರ ಸಮಾಧಾನ ಹೇಳ್ತಾರ, ನಿಶ್ಚಂದ ತಥಾಪಿ ಗ್ರಂಥಕಾರ ಮೈ ಭಾಷಾ ಕರು ಲಕ್ಕಿ ಮತಿ ಮಂದ ಅಜಾನಿ. ಮತಿ ಮಂದ ಅಜಾನಿ ಲಕ್ಕಿ. ನಾನೇನು ಭಾಷಾ ಗ್ರಂಥವನ್ನು ಬರ್ದಿನಲ್ಲ, ಹಿಂದಿ ಭಾಷೆದೊಳಗ ನಾ ಏನು ಬರಿತಾ ಇದ್ದೀನಲ್ಲ, ನಾ ಯಾರು ಸಲುವಾಗಿ ಬರ್ದಿನಪ್ಪ ಈ ಭಾಷಾ ಗ್ರಂಥವನ್ನಂದ್ರ, ಯಾರು ಮತಿ ಮಂದ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿಯೊಳಗ ಸಾಮರ್ಥ್ಯ ಇಲ್ಲವೋ, ಬುದ್ಧಿಯಲ್ಲಿ ಎಲ್ಲರೂ ಒಂದೇ ತರ ಇರ್ತದ ಸಾಮರ್ಥ್ಯ, ಸಂಸ್ಕೃತ ಅಧ್ಯಯನ ಮಾಡುವಲ್ಲಿ, ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿಯೊಳಗ ಸಾಮರ್ಥ್ಯ ಇಲ್ಲ, ಆ ಶಕ್ತಿ ಇಲ್ಲವೋ, ಮತ್ತು ಸ್ವರೂಪದ ಅಜ್ಞಾನದಿಂದ ಕೂಡಿಕೊಂಡಾನ. ಸ್ವರೂಪದ ಅಜ್ಞಾನದ ತಿಳ್ಕೋಬೇಕಂತಾನ, ನಾ ತಿಳ್ಕೋಬೇಕು ಅಂತಾನ, ತತ್ವಜ್ಞಾನ ಪಡ್ಕೋಬೇಕಂತಾನ. ಆದ್ರೆ ಸಂಸ್ಕೃತ ಗ್ರಂಥದಾಗ ವ್ಯಾಕರಣ ಅಧ್ಯಯನ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬುದ್ಧಿ ಒಳಗಿಲ್ಲ. ಬರೇ ವ್ಯಾಕರಣ ಅಭ್ಯಾಸ ಮಾಡಕನೆ 12 ವರ್ಷ ಬೇಕು. ಸಂಸ್ಕೃತ ವ್ಯಾಕರಣ ಪಕ್ಕ ಅಭ್ಯಾಸ ಮಾಡ್ಬೇಕಾಗಿತ್ತು ಅಂದ್ರ, ಪಾಣಿನಿ ಕೃತಿ ವ್ಯಾಕರಣ ಅಭ್ಯಾಸ ಮಾಡ್ಬೇಕಂದ್ರೆ 12 ವರ್ಷ ಬೇಕು. ನಮ್ದು ಹೆಂಗದ ಆವಿಷ್ಯ ಅಲ್ಪಶ್ಚ ಕಾಲೋ ಬಹುಶ್ಚ ವಿಘ್ನ.
ನಮ್ಮ ಆಯುಷ್ಯ ಅಲ್ಪ ಆಯುಷ್ಯ ಅದ. ಎಷ್ಟು ದಿನ ಬದುಕ್ತಿವಿ ಅಂದ್ರ ಈಗ ಹೋಗಿ ನಾಷ್ಟ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ನೀರ ಮೇಲಿನ ಗುಳ್ಳೆ ನಿಜ ಅಲ್ಲ, ಅಲ್ಪ ಆಯುಷ್ಯ ಅದ. ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲೋ ಬಹುಶ್ಚ ವಿಜ್ಞಾನ. ಶಾಸ್ತ್ರಗಳು ಬಹಳ ಅದಾವ, ವೇದಗಳು ಬಹಳ ಅದಾವ. ಅವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಮೊದಲು ವ್ಯಾಕರಣ ಕಲಿಬೇಕು. ಪಾಣಿನ ಕುರಿತ ವ್ಯಾಕರಣ ಕಲಿಯಕ್ಕೆ 12 ವರ್ಷ ಬೇಕು. ಕಲ್ತ್ರಿ ಹಂಗಾರ ಆಗಿತ್ತು ಬಿಡ್ರಿ, ಕಲಿಯೋಣ. ಅದಕ್ಕಾಗಿ ನಿಂತೀವಿ ಅಂದ್ರೆ ಕಲಿಬಹುದು, ಕರೆ ಬುದ್ಧಿ ಒಳಗ ಸಾಮರ್ಥ್ಯ ಇಲ್ಲ. ವ್ಯಾಕರಣ ಅಧ್ಯಯನ ಮಾಡಕ ತೀಕ್ಷ್ಣ ಬುದ್ಧಿ ಬೇಕು, ಸೂಕ್ಷ್ಮ ಮತಿ ಬೇಕು. ಅಷ್ಟು ಸೂಕ್ಷ್ಮ ಮತಿ ನನ್ನಲ್ಲಿ ಇಲ್ಲ. ಎಷ್ಟು ದಿವಸ ನಾನು ವ್ಯಾಕರಣ ಅಂದ್ರೂ ಕೂಡ 100 ಸೂತ್ರ ಕಂಠಸ್ಥ ಮಾಡಕ್ ಆಗಲ್ಲ ಅಂದ್ಮ್ಯಾಗ ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕಂತಾನ, ಸ್ವರೂಪ ಜ್ಞಾನ ಮಾಡ್ಕೋಬೇಕಂತಾನ, ಕರೆ ಬುದ್ಧಿ ಒಳಗ ಸಾಮರ್ಥ್ಯ ಇಲ್ಲ. ಅಂತ ಜಿಜ್ಞಾಸುಗಳನ್ನು ಕುರಿತು ಅವರು ಜಿಜ್ಞಾಸುಗಳೇ. ಜ್ಞಾತೃ ಮಿಚ್ಚು ಜಿಜ್ಞಾಸು, ಯಾರ್ಯಾಕಿರುವಲ್ರ ಅವ್ರು ತಿಳ್ಕೋಬೇಕು ಅಂತ ಇಚ್ಛೆ ಅದಂದಾಗ ಅವ್ರು ಜಿಜ್ಞಾಸನೆ. ಮತಿ ಮಂದ ಇರ್ಲಿ, ಅದು ಸೂಕ್ಷ್ಮ ಇರ್ಲಿ, ಹೆಂಗೆ ಯಾಕಿರ್ಲಕ್ಕ ಇಂಥ ಜಿಜ್ಞಾಸು. ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿ ಒಳಗೆ ಸಾಮರ್ಥ್ಯ ಇಲ್ಲವೋ ಮತ್ತು ಸ್ವರೂಪದ ಅಜ್ಞಾನ ಇದೆಯೋ ಅಂತರನ್ನ ಕುರಿತನ ಏನ್ ಮಾಡೀನಿ, ಭಾಷಾಕರು ಈ ಭಾಷಾ ಗ್ರಂಥವನ್ನ ರಚನೆ ಮಾಡೀನಿ ಅಂತ ಹೇಳಿದ್ದಾರ. ಇದರ ಟೈಮ್ 5 ನಿಮಿಷ ಅದೊಂದು ಭಾಷೆ ಇದು ಟೀಕಾ ಮುಗಿಸ್ಬಿಡ್ತೇನೆ. ಮತ್ತೆ ನಿಮಿಷ ಅಂತ ಟೀಕಾ यद्यपि सूत्र भाष्य वार्तिक से प्रवृत्ति कहिए आदि लेके सुरभानी कहिए संस्कृत ग्रंथ बहुत है. ಇದೇ ದೋಹದ ಅರ್ಥ ಹೇಳ್ತಾರೆ, ಬೇರೆ ಹೇಳಲ್ಲ ಅವರು. ಏನಂತ यद्यपि ಕಾರ್ಯ ಏನ್ ಶಂಕ ಮಾಡ್ತಾನ, ಸೂತ್ರ ಭಾಷಾ ವಾರ್ತಿಕವನ್ನೇ ಮೊದಲು ಮಾಡಿಕೊಂಡು ಅನೇಕ ಉಪನಿಷತ್ತು ತಗೋರಿ, ಭಗವದ್ಗೀತಾ ತಗೋರಿ, ಅದ್ವೈತ ಸಿದ್ಧಿ ತಗೋರಿ, ಕಣ್ಣನ ಕಾದ್ಯ ತಗೋರಿ, ಮತ್ತೆ ಶಂಕರಾಚಾರ್ಯ ಬರಲ್ಪಟ್ಟಂತ ವಿವೇಕ ಚೂಡಾಮಣಿ ತಗೋರಿ, ಎಲ್ಲ ಸಂಸ್ಕೃತ ಗ್ರಂಥಗಳು. ಪ್ರವೃತ್ತಿಯನ್ನು ಮುಂತಾದವುಗಳು ಯಾವ ನಿಮ್ಗೆ ಎಷ್ಟು ಗೊತ್ತದ ಅವೆಲ್ಲ ತಿಳ್ಕೊರಿ. ಸಂಸ್ಕೃತದಾಗಿರ್ಬೇಕಂದ್ರ ಅವೆಲ್ಲ ಗ್ರಂಥಗಳು ಯಾವ್ದ್ರಾಗಿರ್ಬೇಕು, ಸಂಸ್ಕೃತ ಭಾಷೆಗಳಾಗಿರ್ಬೇಕು. ಅದಕ್ಕೆ ಸುರಭಾನಿ ಕೈಯ ಸುರಭಾನಿ ಅಂದ್ರನೆ ದ್ವಾದಾಗ ಸುರಭಾನಿ ಅಂದ್ರಲ್ಲ, ಹಂಗಂದ್ರನೆ ಸಂಸ್ಕೃತ ಗ್ರಂಥ ಬಹುತ ಹೇ, ಬಾಳ ಅದಾವ್ರಿ. ಆ ಗ್ರಂಥಗಳನ್ನ ಅಭ್ಯಾಸ ಮಾಡ್ತಾರ, ನಿಮ್ ಹಿಂದಿ ಭಾಷೆ ಗ್ರಂಥವನ್ನ ಯಾರು ಅಭ್ಯಾಸ ಮಾಡ್ತಾರ ಅಂತ ಶಂಕ ಮಾಡಿದಾಗ, ಯದ್ಯಪಿಕರ ಶಂಕ ಮಾಡಿದಾಗ ಗ್ರಂಥಕಾರ ಸಮಾಧಾನ ಹೇಳ್ತಾರೆ. ತಥಾಪಿ ಸಂಸ್ಕೃತ ಗ್ರಂಥ ಸೇ ಮಂದ ಬುದ್ಧಿ ರೂಪ ಪುರುಷನ್ಕು ಬೋಧ ಹೋವೇ ನಹಿ. ಸಾಧು ನಿಶ್ಚಲ ಅನುಭವ. ಅವರೆಲ್ಲ ಸಂಸ್ಕೃತ ಪಂಡಿತರೇ ಅದ್ರ. ಗ್ರಂಥ ಬರಿಬೇಕಂದ್ರೆ ಸುಮ್ಮ ಅಲ್ಲ, ಪಾಂಡಿತ್ಯ ಅವ್ರಿಗೆ ಗೊತ್ತದ. ಸಂಸ್ಕೃತವನ್ನ ಅಭ್ಯಾಸ ಮಾಡ್ಬೇಕಾಗಿತ್ತು ಅಂದ್ರ ಮಂದ ಬುದ್ಧಿ ಪುರುಷನ್ಕು ಬೋಧ ಹೋವೇ ನಹಿ. ಸಂಸ್ಕೃತ ಗ್ರಂಥದಿಂದ ಮಂದ ಬುದ್ಧಿ ಉಳ್ಳಂತ ಜಿಜ್ಞಾಸುವಿಗೆ ಜ್ಞಾನ ಆಗುವುದನೇ ಇಲ್ಲ, ಜ್ಞಾನನೇ ಆಗುವುದಿಲ್ಲ. ಹೌದು, ಭಾಷಾ ಗ್ರಂಥ ಸೇ ಮಂದ ಬುದ್ಧಿ ಪುರುಷನ್ಕು ಬಿ ಬೋಧ ಹೋವೆ. ಭಾಷಾ ಗ್ರಂಥದಿಂದ ಎಷ್ಟು ಮಂದ ಬುದ್ಧಿ ಇದ್ರು ಕೂಡ ಅವ್ರ ದೇಶೀಯ ಭಾಷೆ ಆಗುತ್ತೆ. ಈಗ ನೋಡಿ ನಿಜಗುಣ ಇದು ಸ್ವಲ್ಪ ಶಾಸ್ತ್ರ ಕಠಿಣ ಆಗ್ತದೆ. ಅದೇ ಈಗ ಅಪೂರ್ವ ನಿಜಗುಣ ಶಾಸ್ತ್ರ ಪರಮಾನುಭವ ಹೇಳ್ತಾರ, ಕೈವಲ್ಯ ಪದ್ಧತಿ ಗ್ರಂಥಗಳು ಹೇಳ್ತಾರ. ಅವು ನಮ್ಗೊಂದೀಟ್ ಏನಾಗ್ತದ ಸರಳ, ಯಾಕೆ ನಮ್ಮ ಭಾಷೆ ಅದಲ್ಲ, ನಮ್ಮ ಭಾಷೆ ಅದ. ಸಂಸ್ಕೃತ ಅನ್ನೋದು ಅದು ಪರ ಭಾಷೆ ಅದ, ದೇವ ಭಾಷೆ ಅದ. ಅದು ಕಲಿಬೇಕಂದ್ರೆ ಮತ್ತೆ ಅಭ್ಯಾಸ ಮಾಡ್ಬೇಕಾಗ್ತದೆ. ಇದು ನಮ್ಮ ಭಾಷೆ ಕಲಿಬೇಕಂತ ಏನು ಅಭ್ಯಾಸ ಮಾಡ್ರಿ ನೀವು, ತುಂಬಾ ಆಡ್ ಭಾಷೆ ಬಂದದ. ಅದಕ್ಕೆ ಅವ್ರಲ್ಲಿ ಹೇಳ್ತಾ ಇದ್ದಾರ, ಪುರುಷನ್ ಬೋಧ ಹೋವೇ ಹೇ, ಭಾಷಾ ಗ್ರಂಥದಿಂದ ಜ್ಞಾನ ಆಗ್ತದೆ. ಯಾಕೆ ಭಾಷಾ ಗ್ರಂಥಕ ಆರಂಭ ನಿಷ್ಫಲನಹಿ. ನಾನು ಬರ್ತಕ್ಕಂತ ಈ ವಿಚಾರ ಸಾಗರ ಎಂಬ ಹಿಂದಿ ಭಾಷೆಯೊಳಗೇನು ಬರ್ತೈತಿನಲ್ಲ, ಈ ಗ್ರಂಥ ಎಂದೂ ಕೂಡ ನಿಷ್ಫಲ ಆಗುವುದಿಲ್ಲ. ಯಾವಾಗ ಬರ್ತಾರೆ ಅವತ್ತಿನಿಂದ ಇವತ್ತಿನ ತನ ಚಿಂತನೆ ನಡೆದದ್ ನೋಡ್ರಿ, ಮತ್ತೆ ನಮ್ಮ ಸಲುವಾಗಿ ನಡೆದದ. ಆರಂಭ ನಿಷ್ಫಲ ನಹಿ किंतु ಸಂಸ್ಕೃತ ಗ್ರಂಥಕ್ಕೆ ವಿಚಾರಣೆ ವಿಷಯ ಜಿನ್ಕಿ ಬುದ್ಧಿ ಸಮರ್ಥನೇ ಹೇಳ್ತಾರ. ಸಂಸ್ಕೃತ ಗ್ರಂಥದಲ್ಲಿ ವಿಚಾರ ಮಾಡುವಲ್ಲಿ ಯಾರ ಬುದ್ಧಿಯೊಳಗ ಸಾಮರ್ಥ್ಯ ಇಲ್ಲವೋ ತಿನಕೆ ನಿಮಿತ್ತ ಗ್ರಂಥಕ್ಕೆ ಆರಂಭ ಸಫಲ. ಅವ್ರ ಸಲುವಾಗಿ ಗ್ರಂಥವನ್ನೇನು ಬರೆಯಲು ಪ್ರಾರಂಭ ಮಾಡಿಲ್ಲ, ಅವ್ರ ಸಲುವಾಗಿ ಇದೇನಾಗ್ತದ, ಸಫಲ ಆಗುತ್ತದೆ, ನಿಷ್ಫಲ ಎಂದು ಕೂಡ ಆಗುವುದೇ ಇಲ್ಲ ಅಂತ ಹೇಳಿದ್ದಾರ. ಇದೇ ಲಕ್ಷಣದ ಮ್ಯಾಗ ಮತ್ತೆ ಪದಕೃತಿಯನ್ನು ಬಿಡಿಸ್ತಾರ ಟಿಪ್ಪಣಿ ಒಳಗ. ಮತ್ತೆ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಸದ್ಗುರುನಾಥ ಮಹಾರಾಜ್ ಕಿ ಜೈ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ